ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ವಾರಾಂತ್ಯದ ಕಾರ್ಯಕ್ರಮ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಒಂದು ವಾರದ ಸಮಯದಲ್ಲಿ ನಡೆಯಲಿಕ್ಕಿರುವಂತಹ ಒಂದು ನಮ್ಮ ಅಧಿವೇಶನ, ಸಾಹಿತ್ಯಿಕ ಅಧಿವೇಶನದ ಪೂರ್ವಭಾವಿ ಕಾರ್ಯಕ್ರಮದ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೇವೆ. ಸಾಹಿತ್ಯಿಕ ಸಂಘಟನೆಯಾಗಿ ಅಭಾಸಾಪ ಕರ್ನಾಟಕ ಇದರ ಒಂದು ಅವಲೋಕನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕಳೆದ ಅನೇಕ ವರ್ಷಗಳಿಂದ ಸಾಹಿತ್ಯದಲ್ಲಿ ತುಂಬಾ ಚಟುವಟಿಕೆಯಿಂದ ತೊಡಗಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಅನೇಕ ರೀತಿಯಲ್ಲಿ ಮಾಡಿಕೊಂಡು ಬಂದಿದೆ. ಕರ್ನಾಟಕದ ಉದ್ದಗಲಕ್ಕೆ ತನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತರಿಸಿದೆ ಮತ್ತು ಕ್ಲಬ್ ಹೌಸಿನಲ್ಲೂ ಕೂಡ ತನ್ನದೇ ಆದ ಒಂದು ವಿಶಿಷ್ಟ ಛಾಪನ್ನು ಅದು ಮೂಡಿಸಿದೆ. ಇಂತಹ ಒಂದು ಸಂದರ್ಭದಲ್ಲಿ ಅಭಾಸಾಪ ಕರ್ನಾಟಕದ ಒಂದು ಅವಲೋಕನ, ಒಟ್ಟಾರೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ಅದು ಹೇಗೆ ನಡೆಸಿಕೊಂಡು ಬಂತು ಅನ್ನೋದರ ಅವಲೋಕನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಮುಂದಿನ ವಾರ ನಡೆಯುವ ಒಂದು ಸಾಹಿತ್ಯ ಅಧಿವೇಶನದ ಪೂರ್ವಭಾವಿ ಕಾರ್ಯಕ್ರಮವಾಗಿ ಕೂಡ ಇದನ್ನು ನಾವು ನೋಡಬಹುದು. ಈ ಕಾರ್ಯಕ್ರಮವನ್ನು ಇದೀಗ ಪ್ರಾರ್ಥನೆಯ ಜೊತೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती ನಿಶ್ಶೇಷಜಾಡ್ಯಾಪಹ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕ್ಲಬ್ ಹೌಸ್ ಕಾರ್ಯಕ್ರಮದ ವಾರಾಂತ್ಯದ ಕಾರ್ಯಕ್ರಮದ ಈ ಒಂದು ಸಂಚಿಕೆಯಲ್ಲಿ ನಾವು ಸಾಹಿತ್ಯಿಕ ಸಂಘಟನೆಯಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಏನೇನು ಮಾಡಿದೆ ಮತ್ತು ಅದರ ಮುಂದಿನ ಯೋಜನೆಗಳು ಏನು ಅನ್ನೋದರ ಬಗ್ಗೆ ಒಂದು ಅವಲೋಕನ ಮತ್ತು ಮುನ್ನೋಟ ಈ ಎರಡೂ ಇರುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋ ಯೋಚನೆ ಮಾಡಿದಾಗ ಕ್ಲಬ್ ಹೌಸಿನಲ್ಲೇ ಅದು ಆಗ್ಲಿ ಅನ್ನುವ ಒಂದು ನಿರ್ಣಯಕ್ಕೆ ಬಂತು. ಆ ಒಂದು ನಿರ್ಣಯದ ಆಧಾರದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ವಾರ ಜನವರಿ 8 ಮತ್ತು 9ನೇ ತಾರೀಕಿನಂದು ಉಜಿರೆಯಲ್ಲಿ ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ 3ನೇ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ನಾವು ಸಾಹಿತ್ಯ ಪರಿಷತ್ನ ಒಂದಷ್ಟು ಪರಿಚಯವನ್ನು, ಈಗಾಗಲೇ ಅನೇಕ ಮಂದಿಗೆ ಸಾಹಿತ್ಯ ಪರಿಷತ್ನ ಪರಿಚಯ ಇದ್ದೇ ಇದೆ, ಆದರೂ ಕೂಡ ಅದರ ಒಟ್ಟಾರೆ ಕಾರ್ಯಚಟುವಟಿಕೆಗಳು ಏನು, ಅದು ಯಾವಾಗ ಪ್ರಾರಂಭ ಆಯಿತು ಮತ್ತು ಅದರ ಒಟ್ಟಾರೆ ಚಟುವಟಿಕೆಗಳ ವಿಸ್ತಾರ ಯಾವುದು, ಅದು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮತ್ತು ಅದರ ಸದಸ್ಯರು ಯಾರು ಇತ್ಯಾದಿ ಎಲ್ಲ ವಿಚಾರಗಳನ್ನು ಕೂಡ ನಾವು ತೆರೆದಿಡಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಈ ಕ್ಲಬ್ ಹೌಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಅವಲೋಕನ ಜೊತೆಗೆ ಮುಂದೆ ನಾವು ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅನ್ನೋದರ ಒಂದು ಮುನ್ನೋಟ ಕೂಡ. ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರುವವರು ಹರಿಪ್ರಕಾಶ್ ಕೋಣೆಮನೆ ಅವರು. ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಿರುವ ಕೋಣೆಮನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ, ನಮ್ಮನ್ನ ಸೇರಿಕೊಳ್ಳುತ್ತಾರೆ. ಅವರು ಇವತ್ತು ಒಟ್ಟಾರೆಯಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ವಿಸ್ತೃತವಾದ ಒಂದು ಅವಲೋಕನವನ್ನು ಮಾಡ್ತಾರೆ. ಈ ಸಂಸ್ಥೆ ಹೇಗೆ ಬೆಳೆದು ಬಂದಿದೆ, ಇದರ ಚಟುವಟಿಕೆಗಳು ಏನು, ಯಾವ ರೀತಿ ಇದು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಕೂಡ ತುಂಬಾ ಹತ್ತಿರದಿಂದ ನೋಡಿದವರು ಹರಿಪ್ರಕಾಶ್ ಕೋಣೆಮನೆ ಅವರು. ಮೂಲತಃ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನವರು. ಅವರ ತಂದೆ ಕೃಷಿಕರಾಗಿದ್ದವರು. ಉತ್ತರ ಕನ್ನಡ ಅಂತ ಹೇಳಿದ್ರೇನೆ ಪತ್ರಕರ್ತರ ಜಿಲ್ಲೆ ಅನ್ನೋ ಒಂದು ಹೆಸರಿದೆ. ಅಷ್ಟೊಂದು ಹೆಚ್ಚಿನ ಸಂಖ್ಯೆಯ ಪತ್ರಕರ್ತರನ್ನು ಕೊಟ್ಟ ಒಂದು ಹೆಗ್ಗಳಿಕೆ ಈ ಜಿಲ್ಲೆಗಿದೆ. ಅದೇ ರೀತಿಯಲ್ಲಿ ಹರಿಪ್ರಕಾಶ್ ಕೋಣೆಮನೆ ಅವರು ಕೂಡ ಉತ್ತರ ಕನ್ನಡದವರು. ಶಿರಸಿಯಲ್ಲಿ ಅವರು ತನ್ನ ಪದವಿಯನ್ನ ಓದಿದ್ದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪದವಿಯನ್ನು ಗಳಿಸಿದ್ದಾರೆ. ಆ ನಂತರ ಅವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಆ ನಂತರ
ಸರ್ಕಾರಿ ಅಧಿಕಾರಿಯಾಗಿ ಹೋಗಬೇಕು ಅಂತ ಆಶಿಸಿದವರು ಇಲ್ಲ ನಾನು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಹೇಳಿ ಮನಸ್ಸನ್ನು ಬದಲಾಯಿಸಿ ಪತ್ರಿಕೋದ್ಯಮಕ್ಕೆ ಬಂದವರು. ಸಂಯುಕ್ತ ಕರ್ನಾಟಕದಲ್ಲಿ 2002ರಲ್ಲಿ ಕೆಲಸವನ್ನು ಶುರು ಮಾಡುವ ಮೂಲಕ ಪ್ರಾರಂಭಿಸುವ ಮೂಲಕ ಪತ್ರಿಕೋದ್ಯಮದ ಪ್ರಥಮ ಹೆಜ್ಜೆಯನ್ನು ಅವರು ಇಟ್ಟವರು. ಅಲ್ಲಿ ಉಪಸಂಪಾದಕರಾಗಿ ಬಡ್ತಿಯನ್ನು ಪಡೆದವರು. ಅನೇಕ ಆವೃತ್ತಿಗಳ ಸುದ್ದಿ ಸಮನ್ವಯಕಾರರಾಗಿ ಕೂಡ ಅವರು ಕೆಲಸ ಮಾಡಿದವರು. 2005ರಲ್ಲಿ ಉಷಾ ಕಿರಣ ಅನ್ನುವ ಒಂದು ಪತ್ರಿಕೆಯನ್ನ VRL ಮೀಡಿಯಾ ಸಂಸ್ಥೆ ಶುರು ಮಾಡಿದಾಗ ಅದರ ಹುಬ್ಬಳ್ಳಿ ಆವೃತ್ತಿಯ ಮುಖ್ಯಸ್ಥರಾಗಿ ನೇಮಕಗೊಂಡ್ರು. ನಂತರ ಅವರು ಮುಂದೆ ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ದಿನಪತ್ರಿಕೆ ಪ್ರಾರಂಭ ಆದಾಗ ಅದರ ಬೆಂಗಳೂರು ಬ್ಯೂರೋದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. 2008ರಲ್ಲಿ ಮತ್ತೆ ಸಂಯುಕ್ತ ಕರ್ನಾಟಕಕ್ಕೆ ಮರಳಿ ಅಲ್ಲಿಯ ಪತ್ರಿಕೆಗೆ ಒಂದು ಹೊಸ ವಿನ್ಯಾಸವನ್ನು, ಬರವಣಿಗೆಯಲ್ಲಿ ಹೊಸ ಶೈಲಿಯನ್ನು, ಹೊಸತನವನ್ನು ತಂದವರು. ಅನೇಕ ಅಂಕಣಗಳನ್ನು ಸಂಯುಕ್ತ ಕರ್ನಾಟಕದಲ್ಲಿ ಪರಿಚಯಿಸಿದವರು. ಅಲ್ಲಿ ಮತ್ತೆ 3 ವರ್ಷ ಅವರು ಕೆಲಸ ಮಾಡಿದರು. ದೇಶಕಾಲ ಅನ್ನುವ ಒಂದು ಜನಪ್ರಿಯ ಅಂಕಣವನ್ನು ಕೂಡ ಬರೆದರು. 2010ರಲ್ಲಿ ಉದಯವಾಣಿ ಪತ್ರಿಕೆಯ ಬೆಂಗಳೂರು ಆವೃತ್ತಿಯ ಸುದ್ದಿ ಸಂಪಾದಕರಾಗಿ ಅವರು ನಿಯೋಜನೆ ಆದರು. ನಂತರ ಅವರ ಒಂದು ಪಯಣ ಮತ್ತೆ VRL ಸಮೂಹಕ್ಕೆ 2011ರಲ್ಲಿ VRL ಮೀಡಿಯಾ ಸಂಸ್ಥೆ ವಿಜಯವಾಣಿ ಪತ್ರಿಕೆಯನ್ನು ಶುರು ಮಾಡಿದಾಗ ಅದರ ಒಂದು ಸಂಪಾದಕರಾಗಿ ಅವರು ಕೆಲಸವನ್ನು ಶುರು ಮಾಡಿದರು. ಅಲ್ಪ ಸಮಯದಲ್ಲಿ ಅನೇಕ ಆವೃತ್ತಿಗಳನ್ನು ವಿಜಯವಾಣಿ ಪತ್ರಿಕೆ ತಂದಿತ್ತು. ವಿಜಯವಾಣಿ ಪತ್ರಿಕೆ ಜನಪ್ರಿಯವಾಯಿತು. ಅದರ ಪ್ರಸಾರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. 2014ರ ಫೆಬ್ರವರಿಯಲ್ಲಿ ಅವರು ಅದರ ಪ್ರಧಾನ ಸಂಪಾದಕರ ಒಂದು ಹುದ್ದೆಯನ್ನು ಕೂಡ ಅವರು ವಹಿಸಿಕೊಂಡ್ರು. ನಂತರ ಬಂದದ್ದು ಅನೇಕ ಟಿವಿ ಚಾನೆಲ್ಗಳಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. VRL ಮೀಡಿಯಾದ ದಿಗ್ವಿಜಯ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಅವರು ಸಂಪಾದಕರಾಗಿ, ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ನಂತರ ಅವರು ವಿಜಯ ಕರ್ನಾಟಕ ಪತ್ರಿಕೆಯ ಕಡೆ ಬಂದರು. ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೂಡಿಕೊಳ್ಳಲಿದ್ದಾರೆ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಯಾವ ರೀತಿಯಲ್ಲಿ ಇದುವರೆಗೆ ಕೆಲಸ ಮಾಡಿದೆ ಹಾಗೂ ಮುಂದೆ ಯಾವ ರೀತಿ ಅದು ತನ್ನ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಿದೆ ಅನ್ನೋದ್ರ ಬಗ್ಗೆ ಅವರು ನಮ್ಮನ್ನ ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಅದರ ಜೊತೆಗೆ ನಾನು ಒಂದಷ್ಟು ಮಾತುಗಳನ್ನ ಅವರು ಈ ಕಾರ್ಯಕ್ರಮಕ್ಕೆ ಬರುವವರೆಗೆ ಒಂದಷ್ಟು ಮಾತುಗಳನ್ನು ನಾನು ಹೇಳಬೇಕು. ಮುಂದಿನ ವಾರ ನಡೆಯುವ ಅಧಿವೇಶನ ಮತ್ತು ಇದುವರೆಗೆ ಅಭಾಸಪ ನಡೆಸಿಕೊಂಡು ಬಂದಿರುವ ಎಲ್ಲ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಆಡ್ತೇನೆ. ಜನವರಿ 8 ಮತ್ತು 9ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ಪರಿಷತ್ತಿನ 3ನೆಯ ಅಧಿವೇಶನ, ರಾಜ್ಯ ಮಟ್ಟದ ಅಧಿವೇಶನ ನಡೀತಾ ಇದೆ. ಪ್ರತಿ 3 ವರ್ಷಕ್ಕೊಂದು ಸಲ ಅಧಿವೇಶನ ನಡೆಯುವಂಥದ್ದು ಕ್ರಮ. ಮೊದಲ ಅಧಿವೇಶನ ನಡೆದದ್ದು 2016ರಲ್ಲಿ ಶಿರಸಿ ಎಡಳ್ಳಿ ಅನ್ನುವ ಒಂದು ಊರಿನಲ್ಲಿ ನಡೆದ ಯಶಸ್ವಿ ಅಧಿವೇಶನ. ಅದು ದೊಡ್ಡರಂಗೇಗೌಡರು ಸಾಹಿತಿಗಳು ಇವರು ಅದರ ಅಧ್ಯಕ್ಷರಾಗಿದ್ದರು. 2018ರಲ್ಲಿ 2ನೇ ಅಧಿವೇಶನ ಮೈಸೂರು ನಗರದಲ್ಲಿ ನಡೆಯಿತು. ಅಲ್ಲಿಯ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆದಂತ ಅಧಿವೇಶನದಲ್ಲಿ ಪ್ರೇಮಶೇಖರ್ ಅವರು, ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವವರು ಕೂಡ, ಅವರು ಆ ಅಧಿವೇಶನದ ಅಧ್ಯಕ್ಷರಾಗಿ ಅವತ್ತು ಇದ್ರು. ಆ ಅಧಿವೇಶನದ ಸಮಾರೋಪ ಮಾತುಗಳನ್ನು ಆಡಿದವರು ಖ್ಯಾತ ಸಾಹಿತಿಗಳಾದ ಡಾಕ್ಟರ್ SL ಭೈರಪ್ಪ ಅವರು. ಇದೀಗ ಈ ವರ್ಷದ ಜನವರಿ 8 ಮತ್ತು 9ನೇ ತಾರೀಕು ಉಜಿರೆಯಲ್ಲಿ 3ನೆಯ ಅಧಿವೇಶನ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಮಾಡಲಿಕ್ಕಿದ್ದಾರೆ. ಸಮಾರೋಪದ ನುಡಿಗಳನ್ನು ಶ್ರೀಯುತ ದಿವಾಕರ ಹೆಗಡೆ ಅವರು, ಖ್ಯಾತ ಸಾಹಿತಿಗಳು, ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಒಂದು ಅಧಿವೇಶನದಲ್ಲಿ ಕೂಡ ಹಿಂದಿನ ಹಾಗೆಯೇ ಅನೇಕ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಲೇಖಕರು, ಕಾರ್ಯಕರ್ತರು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ತೊಡಗಿಕೊಂಡವರು, ಅದರ ಘಟಕಗಳಲ್ಲಿ, ಸಮಿತಿಗಳಲ್ಲಿ ತೊಡಗಿಕೊಂಡವರು, ಹೀಗೆ ಅನೇಕ ಮಂದಿ ಸಮಾಜದ ಅನೇಕ ಸ್ತರಗಳಲ್ಲಿ ದುಡಿತಾ ಇರುವ ವ್ಯಕ್ತಿಗಳು ಬರಲಿಕ್ಕಿದ್ದಾರೆ. ಹಾಗೆ ಅನೇಕ ಗೋಷ್ಠಿಗಳು ಕೂಡ ಈ 2 ದಿವಸಗಳ ಕಾಲದಲ್ಲಿ ನಡೀಲಿಕ್ಕಿದೆ. ಸಾಹಿತ್ಯದಲ್ಲಿ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಒಂದು ಗೋಷ್ಠಿ, ಸಾಹಿತ್ಯದಲ್ಲಿ ಕ್ರಾಂತಿ ಸೂರ್ಯ, ಕನ್ನಡ ಸಾಹಿತಿಗಳು ಕಂಡ ಸ್ವರಾಜ್ಯ, ಕನ್ನಡ ನುಡಿಯಲ್ಲಿ ಸ್ವಾತಂತ್ರ್ಯ, ಹೋರಾಟಗಾರ್ತಿಯರು, ಹೀಗೆ ಅನೇಕ ಗೋಷ್ಠಿಗಳನ್ನು
ಈ ಒಂದು 2 ದಿನಗಳ ಅಧಿವೇಶನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಈ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸಮಿತಿಯನ್ನ ನಡೆಸ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದ ಹಾಗೆ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇದಕ್ಕೆ ಬರಲಿಕ್ಕಿದ್ದಾರೆ. ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಅವರು ಅಧಿವೇಶನದ ಕಾರ್ಯಾಲಯವನ್ನು ಈಗಾಗಲೇ ಉದ್ಘಾಟಿಸಿದ್ದಾರೆ. ಅಧಿವೇಶನದ ಕಾರ್ಯಾಧ್ಯಕ್ಷರಾಗಿ ಶಾಂತಾರಾಮ ಶೆಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಒಂದು ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಅಧಿವೇಶನ 8 ಮತ್ತು 9ನೇ ತಾರೀಕು ನಡೆಯಲಿಕ್ಕಿದೆ. ಇದು ಅಧಿವೇಶನದ ಮಾತಾಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಟ್ಟಾರೆ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನಾಗ್ಲೇ ಹೇಳಿದೆ. ಹರಿಪ್ರಕಾಶ್ ಕೋಣೆಮನೆ ಅವರು ಅದರ ಒಂದು ಒಟ್ಟಾರೆಯಾದ ಸ್ವರೂಪದ ಬಗ್ಗೆ ನಮಗೆ ಹೇಳಲಿಕ್ಕಿದ್ದಾರೆ ಅಂತ ಹೇಳಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಇಲ್ಲಿಯ ಎಲ್ಲ ಕೇಳುಗರ ಪರವಾಗಿ ನಾನು ಹರಿಪ್ರಕಾಶ್ ಕೋಣೆಮನೆ ಅವರನ್ನು ಸ್ವಾಗತಿಸ್ತೇನೆ. ವೇದಿಕೆ ನಿಮ್ಮದು ಹರಿಪ್ರಕಾಶ್ ಅವರೇ. ಅಭಾಸಪದ ಒಟ್ಟಾರೆ ಕೆಲಸ ಕಾರ್ಯಗಳನ್ನ ನೀವು ನಮಗೆ ತಿಳಿಸಿಕೊಡಬೇಕು. ನಮ್ಮ ಎಲ್ಲ ಕೇಳುಗರಿಗೆ ಅದರ ಒಟ್ಟಾರೆ ಸ್ವರೂಪದ ಬಗ್ಗೆ ನೀವು ಹೇಳಬೇಕು ಅಂತ ನಾನು ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನನ್ನನ್ನ ಪರಿಚಯಿಸಿ ಸಾಹಿತ್ಯ ಪರಿಷತ್ತಿನ 3ನೇ ರಾಜ್ಯ ಸಮ್ಮೇಳನದ ಕುರಿತಾಗಿ ನಮ್ಮೆದುರಿಗೆ ಆ ಸಮ್ಮೇಳನದ ಸ್ಥೂಲವಾದಂತಹ ಪರಿಚಯವನ್ನ ಮುಂದಿಟ್ಟಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬರಹಗಾರರು, ಚಿಂತಕರು, ಅತ್ಯಂತ ಆಕರ್ಷಕ ಮಾತುಗಾರರು ಆಗಿರುವಂತಹ ಶ್ರೀ ರೋಹಿತ್ ಚಕ್ರತೀರ್ಥ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾನು 10-15 ನಿಮಿಷ ತಡವಾಗಿ ಸೇರಿದ್ದಕ್ಕಾಗಿ ತಮ್ಮಲ್ಲಿ ನಾನು ಕ್ಷಮಾಪಣೆಯನ್ನು ಕೋರ್ತಾ, ನಾನು ಟ್ರಾವೆಲಿಂಗಲ್ಲಿ ಇದ್ದಿದ್ದರಿಂದ 10 ನಿಮಿಷ ತಡ ಆಯಿತು ಜಾಯಿನ್ ಆಗೋದು. ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಇಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಕ್ಲಬ್ ಹೌಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ನೋದನ್ನು ನಾನು ಹಾಗೆ ಗಮನಿಸ್ತಾ ಇದ್ದೆ. ನಮ್ಮ ಮಾರ್ಗದರ್ಶಕರು, ಹಿರಿಯರು ಆದಂತಹ ಶ್ರೀ ನಾರಾಯಣ ಶೇವರೇಜಿಯವರಿಂದ ಹಿಡಿದು ಬಹುತೇಕರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳೇ ಆಗಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ಗಮನಿಸಿದ್ದೇನೆ. ಹಾಗಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರಿಚಯ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಯ ಪರಿಚಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾವು ಇದನ್ನೊಂದು ಪುನರ್ಮನನ ಅಂತ ಕರೆದ್ರೆ ಹೆಚ್ಚು ಸೂಕ್ತವೇನೋ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಈಗಾಗಲೇ ಪರಿಚಯ ಇರುವಂಥವ್ರಿಗೆ ಮತ್ತೆ ನಾನು ಪರಿಚಯ ಮಾಡುವಂತಹ ಸಾಹಸಕ್ಕೆ ಹೋಗೋದಕ್ಕಿಂತಲೂ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಪುನರ್ಮನನ, ಪುನರಾವಲೋಕನ ಈ ರೀತಿ ಪದಗಳಿಂದ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಹೆಚ್ಚು ಸೂಕ್ತವೇನೋ ಅಂತ ನನಗೆ ಅನಿಸುತ್ತೆ. ಏನೇ ಇರಲಿ, ನಾವೆಲ್ಲರೂ ಒಂದು ನಿರ್ದಿಷ್ಟ ಕಾರ್ಯಕ್ಕೋಸ್ಕರ, ನಿರ್ದಿಷ್ಟ ಗುರಿಗೋಸ್ಕರ, ನಿರ್ದಿಷ್ಟ ಆಲೋಚನೆಗೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇ ಆಗಿದ್ದರಿಂದ ಅದನ್ನು ಹೇಗಾದರೂ ಭಾವಿಸೋಣ, ಮತ್ತೊಮ್ಮೆ ನಾವು ಪುನರಾವಲೋಕನವನ್ನು, ಪುನರ್ಮನನವನ್ನು ಮಾಡೋಣ ಅನ್ನುವಂಥ ವಿನಮ್ರವಾದಂಥ ವಿನಂತಿಯೊಂದಿಗೆ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ
ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಎರಡು ಸಂಗತಿಗಳ ಕುರಿತಾಗಿ ನಾನು ಪ್ರಮುಖವಾಗಿ ನನ್ನ ವಿಚಾರವನ್ನ, ನನ್ನ ಅನುಭವವನ್ನ, ನನ್ನ ಕಣ್ಣಾರೆ ನಾನು ಕಂಡಂತಹ, ಕೇಳಿದಂತಹ ಸಂಗತಿಗಳನ್ನ ಈ ಗುಂಪಿನ ಎದುರು ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಹುಟ್ಟು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆ, ಕರ್ನಾಟಕದ ಆದಿಯಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆ, ಚಟುವಟಿಕೆ, ಬೆಳವಣಿಗೆಯ ಬೇರೆ ಬೇರೆ ಆಯಾಮಗಳು, ಅದರ ಕುರಿತಾಗಿ. ಎರಡನೇದು, ಇನ್ನೇನು 6-7 ದಿನಗಳಲ್ಲಿ ನಡೆಯಲಿರ್ತಕ್ಕಂಥ ಮೂರನೇ ರಾಜ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಂಗತಿಗಳನ್ನ ತಮ್ಮ ಜೊತೆ ನಾನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನಮ್ಗೆಲ್ರಿಗೂ ಗೊತ್ತು, 50ರ ದಶಕದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಜನ್ಮ ತಳಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಜನ್ಮ ತಳೆದಂತಹ ಉದ್ದೇಶ ರಾಷ್ಟ್ರವಾದದ ಸಾಹಿತ್ಯ, ಅಥವಾ ಸಾಹಿತ್ಯದ ಮೂಲ ಉದ್ದೇಶ, ಸಹಿತ ಅಂತ ನಾವೇನು ಹೇಳ್ತೀವಿ, ಸ್ವಹಿತ ಅಲ್ಲ, ಸಹಿತ, ಆ ಕುರಿತಾದಂತಹ ಸಾಹಿತ್ಯ ಚಟುವಟಿಕೆಯನ್ನು ನಡೆಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆರಂಭ ಆಗತ್ತೆ. ಉತ್ತರ ಪ್ರದೇಶದ ಮೂಲಕ ಆರಂಭ ಆಗಿ ದೇಶದ ನಾನಾ ರಾಜ್ಯಗಳಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತನ್ನದೇ ಆದಂತಹ ರೀತಿಯಲ್ಲಿ, ನೆಲೆಯಲ್ಲಿ ಕಾರ್ಯಚಟುವಟಿಕೆಯನ್ನ ನಡೆಸಿಕೊಂಡು ಬರುತ್ತೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಆರಂಭ ಆದಂಥದ್ದು 2014ನೇ ಇಸ್ವಿಯಿಂದ ಅಂತ ನಾವೆಲ್ಲರೂ ನಮ್ಮ ಹಿರಿಯರ ಮಾತುಗಳಿಂದ ನಾವು ಕೇಳ್ತೀವಿ. ಕರ್ನಾಟಕ ಕೂಡ ಪದಾರ್ಪಣೆ ಆಯಿತು. ಆ ನಂತರದಲ್ಲಿ ನಿಧಾನವಾಗಿ ಬೆಳೀತಾ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದು ಸಶಕ್ತವಾದಂತಹ ಸಾಹಿತ್ಯಿಕ ರಾಷ್ಟ್ರವಾದದ ಸಾಹಿತ್ಯದ ಸಂಘಟನೆಯಾಗಿ ಬೆಳೆದು ನಿಂತಿರುವಂಥದ್ದನ್ನು ನಾವು ಕಾಣ್ತೇವೆ. ಏನು ಸಾಹಿತ್ಯದಲ್ಲಿ ರಾಷ್ಟ್ರವಾದ, ಸಾಹಿತ್ಯದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆಲೋಚನೆ ಅನ್ನುವಂಥ ಪ್ರಶ್ನೆಯನ್ನ ಅನೇಕರು ಕೇಳ್ತಾರೆ. ಕಳೆದ ಮೈಸೂರಿನ 2ನೇ ರಾಜ್ಯ ಸಮ್ಮೇಳನ ನಡೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮೊದಲ ಸಮ್ಮೇಳನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೀತು, ಕರ್ನಾಟಕದ ರಾಜ್ಯದ ಮೊದಲ ಸಮ್ಮೇಳನ. 2ನೇ ಸಮ್ಮೇಳನ 2 ವರ್ಷದ ಹಿಂದೆ ಮೈಸೂರಲ್ಲಿ ನಡೀತು. ನಾವೆಲ್ಲರೂ ಕೂಡ ಅದನ್ನ ಪ್ರತ್ಯಕ್ಷವಾಗಿ ಅದರಲ್ಲಿ ಭಾಗವಹಿಸಿದ್ದೇವೆ. ಆ ಸಮ್ಮೇಳನದ ಮೂಲಕ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾಹಿತ್ಯ ಪರಿಷತ್ತು ಒಂದು ದೊಡ್ಡ ಜಂಪ್ ಅನ್ನ ತೆಗೆದುಕೊಳ್ಳುತ್ತೆ. ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ಅನೇಕ ಕಡೆ ಗ್ರಾಮ ಮಟ್ಟದವರೆಗೆ ಸಾಹಿತ್ಯ ಪರಿಷತ್ತು ತನ್ನ ವಿವಿಧ ಶಾಖೆಗಳ ಮೂಲಕ ಚಟುವಟಿಕೆಯನ್ನು ವಿಸ್ತರಿಸಿಕೊಳ್ಳುತ್ತೆ. ಇದೆಲ್ಲದನ್ನು ಕೂಡ ನಾವು ಕಂಡಿದ್ದೇವೆ. ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಅನ್ನುವಂತಹ ಒಂದು ಘೋಷವಾಕ್ಯವನ್ನ ಮೈಸೂರಿನ ರಾಜ್ಯ ಸಮ್ಮೇಳನದ ಸಂದರ್ಭದಲ್ಲಿ ನಾವು ಇಟ್ಕೊಳ್ಳಲಾಗಿತ್ತು. ಅದಕ್ಕೆ ಅನೇಕ ಪ್ರಮುಖ ಸಾಹಿತಿಗಳು ಅಧಿಕೃತವಾದಂತಹ ಪ್ರಶ್ನೆಯನ್ನ ಮಾಡಿದ್ರು. ಪತ್ರಿಕೆ ಲೇಖನಗಳ ಮೂಲಕ, ಹೇಳಿಕೆಗಳ ಮೂಲಕ. ಏನಿದು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಅಂತಂದ್ರೆ ಏನು? ಹಾಗಾದ್ರೆ ನಾವೆಲ್ಲ ಮಾಡ್ತಾ ಇರುವಂತಹ ಸಾಹಿತ್ಯದ ಚಟುವಟಿಕೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಅನೇಕರಿಗೆ, ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರಿಗೆ ಈ ಪ್ರಶ್ನೆ ಕುರಿತಾಗಿ
ನೆನಪಿದೆ, ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಕೇಳ್ತಕ್ಕಂಥವ್ರಿಗೆ ಇದರ ವ್ಯತ್ಯಾಸ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಅಂತಂದ್ರೆ ಏನು, ಯಾಕೆ ಬೇಕು, ಈ ರೀತಿ ಆಲೋಚನೆ ಯಾಕೆ ಬೇಕು ಅನ್ನುವಂಥ, ಅಥವಾ ಇದರ ವ್ಯತ್ಯಾಸ, ರಾಷ್ಟ್ರೀಯತೆ ಇದ್ರೆ ಮತ್ತು ರಾಷ್ಟ್ರೀಯತೆಯ ಅಭಾವ ಇದ್ರೆ, ರಾಷ್ಟ್ರೀಯತೆ ಇಲ್ಲದೆ ಹೋದ್ರೆ, ಆ ಪ್ರಶ್ನೆ ಇಲ್ಲದೆ ಹೋದ್ರೆ, ಆ ಕಲ್ಪನೆ ಇಲ್ಲದೆ ಹೋದ್ರೆ ವ್ಯತ್ಯಾಸ ಏನು ಅನ್ನುವಂಥದ್ದು ಅನೇಕ ಹೆಸರಾಂತ ಸಾಹಿತಿಗಳಿಗೆ ಗೊತ್ತಿಲ್ಲ ಅನ್ನುವಂಥದ್ದು ನಮಗೆ ಅಚ್ಚರಿ ಮೂಡಿಸ್ತಕ್ಕಂಥ ಸಂಗತಿ. ನಾವು ಅನೇಕ ವರ್ಷಗಳ ದಾಸ್ಯದ ನಂತರ, ಪರಕೀಯರ ಆಳ್ವಿಕೆಯ ನಂತರ ಈ ದೇಶ ಸ್ವಾತಂತ್ರ್ಯವನ್ನ ಪಡೀತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕೇಳ್ತೀವಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ಅದು ರಾಷ್ಟ್ರೀಯತೆಯ ಪ್ರವಾಹ, ರಾಷ್ಟ್ರೀಯತೆಯನ್ನ ಮತ್ತೊಮ್ಮೆ ಜಾಗೃತಿಗೊಳಿಸ್ತಕ್ಕಂತಹ ಒಂದು ಹೋರಾಟದ ಚಟುವಟಿಕೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಆದ್ರೆ ಅದು ಕೂಡ ಅನೇಕರಿಗೆ ಗೊತ್ತಾಗಲ್ಲ. ಹಾಗಾಗಿ ಆ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತವ್ರಿಗೆ ರಾಷ್ಟ್ರೀಯತೆ, ರಾಷ್ಟ್ರೀಯ ಸಮಗ್ರತೆ, ಏಕತೆ ಅಥವಾ ಅಸ್ಮಿತೆ, ರಾಷ್ಟ್ರದ ಅಸ್ಮಿತೆ, ಇದು ಯಾವುದರ ಕುರಿತಾಗಿಯೂ ಕೂಡ ಅವರಿಗೆ ವ್ಯತ್ಯಾಸಗಳು ಗೊತ್ತಾಗಲ್ಲ. ದೇಶ ವಿಭಜನೆ, ಈ ದೇಶ ರಾಷ್ಟ್ರೀಯತೆಯ ಅಭಾವದ ಕಾರಣಕ್ಕೆ, ರಾಷ್ಟ್ರೀಯತೆಯ ಕಲ್ಪನೆಯ ಅಭಾವದ ಕಾರಣಕ್ಕೆ ಈ ದೇಶ ವಿಭಜನೆ ಆಯಿತು ಅನ್ನುವಂಥದ್ದು ಕೂಡ ಅವರಿಗೆ ವಿಶೇಷವಾಗಿ ಕಾಣಲ್ಲ. ಅದೊಂದು ಸಹಜ ಪ್ರಕ್ರಿಯೆ. ಆಯಿತು, ಈಗೇನು, ಅದ್ರ ಬಗ್ಗೆ ನಾವು ಈಗ ಯಾಕೆ ಮಾತಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಅದೇ ವ್ಯಕ್ತಿಗಳು ಕೇಳುವಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಈ ಪ್ರವೃತ್ತಿಗೆ ಅಥವಾ ಈ ಒಂದು ಪರಿಜ್ಞಾನದ ಕೊರತೆಗೆ ಏನು ಕಾರಣ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಹಾಗೆ ಆಲೋಚನೆ ಮಾಡಿದಾಗ ನಮಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆರಂಭ ಮತ್ತು ಆರಂಭದ ಅನಿವಾರ್ಯತೆ, ಆ ಕುರಿತಾಗಿ ನಮಗೆ ಒಂದು ಸ್ಪಷ್ಟತೆ ಮೂಡುತ್ತೆ. ಆ ರಾಷ್ಟ್ರೀಯತೆ ಅಭಾವದ ಕಾರಣಕ್ಕೋಸ್ಕರ ಏನೆಲ್ಲ ಆಯ್ತು ಮುಂದೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ಬೇಕು. ಸ್ವಾತಂತ್ರ್ಯ ಬಂತು, ಆದ್ರೆ ನಮಗೆ ಸ್ವರಾಜ್ಯ ಅಂದ್ರೆ ನಾವು ಅಂದ್ಕೊಂಡಂತಹ ರೀತಿಯಲ್ಲಿ ನಮ್ಮನ್ನ ಆಳುವವರು ನಮಗೆ ಸಿಕ್ಕಿದ್ರ, ಹಾಗೆ ಸಿಗದೆ ಹೋದದ್ರ ಕಾರಣಕ್ಕೋಸ್ಕರ ನಾವು ಏನನ್ನ ಕಳೆದುಕೊಂಡು ಮತ್ತು ಏನನ್ನ ಗಳಿಸಿದ್ವು, ಆ ಕುರಿತಾಗಿ ನಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಅನ್ಸುತ್ತೆ. ವಿಶೇಷವಾಗಿ ಶಿಕ್ಷಣ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಜ್ಞಾನ, ಸಂಸ್ಕೃತಿಯ ಪರಿಜ್ಞಾನ, ಇದರಲ್ಲಿ ರಾಷ್ಟ್ರೀಯತೆ ಮತ್ತು ವಿಶೇಷವಾಗಿ ಬೌದ್ಧಿಕ ವಲಯಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ಚಟುವಟಿಕೆಗಳಲ್ಲಿ ರಾಷ್ಟ್ರೀಯತೆಯ ಅಭಾವದ ಕಾರಣಕ್ಕೋಸ್ಕರ ನಾವು ಏನನ್ನೆಲ್ಲ ಕಳೆದುಕೊಂಡ್ವಿ ಮತ್ತು ಯಾವುದು ಬೇಡವಾಗಿತ್ತೋ ಅದನ್ನೆಲ್ಲ ನಾವು ಗಳಿಸ್ಕೊಂಡ್ವಿ ಅನ್ನೋದ್ರ ಕುರಿತಾಗಿ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ಅಂತ ನನಗೆ ಅನ್ಸುತ್ತೆ. ಸಂಸ್ಕೃತಿಯ ಮೈಮರವು, ಆ ಮೂಲಕ ಶಿಕ್ಷಣದಲ್ಲಿ ಆಗಿರುವಂತಹ ಲೋಪ, ಆ ಶಿಕ್ಷಣದಲ್ಲಿ ಆಗಿರುವಂತಹ ಲೋಪದ ಪರಿಣಾಮವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂತಹ ಅವ್ಯವಸ್ಥೆ ಅಥವಾ ವ್ಯವಸ್ಥೆಯಲ್ಲಿ ಬೆಳೆದು ಬಂದಿರತಕ್ಕಂತಹ ಒಂದು ನಿರ್ವೀರ್ಯತೆ ಅಥವಾ ಸ್ವಾಭಿಮಾನದ ಕೊರತೆ ಅಥವಾ ಸ್ವಾಭಿಮಾನದ ಜಾಗೃತಿಯ ಕೊರತೆ, ಇದೆಲ್ಲದನ್ನ ನಾವು ಅನುಭವಿಸಿದ್ದೀವಿ. ಒಟ್ಟಾರೆ ಇದ ಕಾರಣ ಭಾರತದ ಬೆಳವಣಿಗೆ ಯಾವ ನಿಟ್ಟಿನಲ್ಲಿ, ಸ್ವತಂತ್ರ ಭಾರತದ ಬೆಳವಣಿಗೆ ಯಾವ ನಿಟ್ಟಿನಲ್ಲಿ ಆಗಬೇಕೋ ಆ ನಿಟ್ಟಿನಲ್ಲಿ ಆಗದೆ ನಾವಿವತ್ತು ಹಿನ್ನಡೆಯನ್ನ ಮತ್ತು ಅನಿವಾರ್ಯವಾಗಿ ಅಡ್ಡಿ ಆತಂಕ ಅನೇಕ ರೀತಿಯ ಸವಾಲುಗಳನ್ನ ಎದುರಿಸಬೇಕಾಗಿ ಬಂದಿದೆ. ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು ನಾವು ಹೇಳ್ತೀವಿ 75 ವರ್ಷ ಆಗಿದೆ. 75 ವರ್ಷದ ಭಾರತದ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಉದ್ಯುಕ್ತರಾಗ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಈಗಲೂ ನಮ್ಮ ಆ ಘೋರ ಮೈಮರವು ಮತ್ತು ಜಾಗೃತಿಯ ಕೊರತೆಯ ಕಾರಣಕ್ಕೆ ನಾವೆಲ್ಲ ಯಾವ ರೀತಿಯ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ, ಮತ್ತೆ ಈ ದೇಶ ಹೇಗೆ ಏಕತೆ, ಸಮಗ್ರತೆ, ಈ ಎಲ್ಲ ಅವುಗಳ ಕುರಿತಾಗಿ ಎಂತಹ ಸವಾಲುಗಳನ್ನೆಲ್ಲ ನಾವು ಎದುರಿಸ್ತಾ ಇದ್ದೀವಿ ಪ್ರತಿನಿತ್ಯವೂ ಕೂಡ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ.
ಈ ಜಾಗೃತಿ ಆಗ್ಬೇಕಾದಂಥದ್ದು ಪ್ರಮುಖವಾಗಿ ಈ ಬೌದ್ಧಿಕ ವಲಯದಲ್ಲಿ ಪ್ರಮುಖವಾಗಿ ಆಗ್ಬೇಕು. ನಮ್ಮ ದೇಶವನ್ನ ನಾವು ಹೇಳ್ತೀವಿ, ನಮ್ಮಲ್ಲಿ 135 ಕೋಟಿ ಜನಸಂಖ್ಯೆ ಇದೆ, ನಾವು ಇಷ್ಟು ದೊಡ್ಡ ದೇಶ ಹೀಗಂತ. ನನಗೆ ಈ 135 ಕೋಟಿ ಜನಸಂಖ್ಯೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ 135 ಕೋಟಿ ಜನಸಂಖ್ಯೆಯಲ್ಲಿ ನಾವು ಗುರುತಿಸುವಂತಹ ಪ್ರಬುದ್ಧರು, ಬೌದ್ಧಿಕ ವಲಯದವರು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ನಮ್ಮನ್ನ ಆಳುಗರು, ಇವರೆಲ್ಲರಲ್ಲಿ ಬೌದ್ಧಿಕವಾಗಿ ಸಶಕ್ತವಾಗಿರುವಂತಹ ರಾಷ್ಟ್ರೀಯತೆ ಪ್ರಜ್ಞೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂತಹ ಎಷ್ಟು ಜನ ಪ್ರಜೆಗಳು ಈ ದೇಶದಲ್ಲಿ ಇದ್ದಾರೆ ಅನ್ನುವಂಥದ್ರ ಸಂಖ್ಯೆ ನಾವು ಪ್ರಮುಖವಾಗಿ ಆ ಸಂಖ್ಯೆಯನ್ನ ಪ್ರಮುಖವಾಗಿ ನಾವು ಪರಿಗಣಿಸಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ ಮೈಮರವನ್ನ ಹೊಂದಿರತಕ್ಕಂತಹ ಎಷ್ಟೇ ಜನಸಂಖ್ಯೆ ಇದ್ರೂ ಕೂಡ ಆ ದೇಶ ಸಶಕ್ತವಾಗಿ ಸದೃಢವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಪ್ರಬುದ್ಧರಾಗಿರ್ತಾರೆ, ಎಷ್ಟು ಜನ ಈ ರಾಷ್ಟ್ರದ ಕುರಿತಾಗಿ ತುಡಿತವನ್ನು ಹೊಂದಿರ್ತಾರೆ, ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರ್ತಾರೆ, ಈ ದೇಶದ ವ್ಯವಸ್ಥೆ ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನುವಂತ ಒಂದು ಆಗ್ರಹವನ್ನು ಇಟ್ಕೊಂಡಿರ್ತಾರೆ, ಅಂಥವರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ. ಆಗ ಯಾವುದೇ ದೇಶವಾದ್ರೂ ಕೂಡ ಅದು ಸಶಕ್ತವಾಗಿ ಸದೃಢವಾಗಿ ಇರೋದಕ್ಕೆ ಸಾಧ್ಯ. ಪ್ರಪಂಚದ ಅನೇಕ ದೇಶಗಳನ್ನ ನಾವು ನೋಡ್ತೀವಿ, ಆ ದೇಶಗಳು ಜನಸಂಖ್ಯೆಯಿಂದಲೋ ಭೂಭಾಗದಿಂದಲೋ ಬಹಳ ಸಶಕ್ತ ಆಗಿರಲ್ಲ. ಆದ್ರೆ ಆ ದೇಶದಲ್ಲಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರ ಸಂಖ್ಯೆಯ ಪ್ರಮಾಣದಿಂದಾಗಿ ಆ ದೇಶಗಳು ಸದೃಢವಾಗಿರುತ್ತೆ. ಅಲ್ಲಿರ್ತಕ್ಕಂಥ ಆರ್ಥಿಕ ಸಂಪತ್ತೋ, ಅಲ್ಲಿರ್ತಕ್ಕಂಥ ಖನಿಜ ಸಂಪತ್ತೋ ಇತ್ಯಾದಿ ಅಲ್ಲ ಆ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಎಷ್ಟು ಜನ ಪ್ರಬುದ್ಧರಾಗಿರ್ತಾರೆ, ಎಷ್ಟು ಜನ ಬೌದ್ಧಿಕವಾಗಿ ಸಶಕ್ತರಾಗಿರ್ತಾರೆ, ಎಷ್ಟು ಜನ ಅವರ ನರನಾಡಿಗಳಲ್ಲಿ ಆ ದೇಶದ ಕುರಿತಾಗಿ ಒಂದು ಅಭಿಮಾನ, ಪ್ರೀತಿ ಇತ್ಯಾದಿಗಳನ್ನ ಬೆಳೆಸ್ಕೊಂಡಿರ್ತಾರೆ, ಅವ ಸಂಖ್ಯೆ ಆಧಾರದ ಮೇಲೆ ಆ ದೇಶದ ಅದು ಸದೃಢವೋ ಅಥವಾ ದುರ್ಬಲವೋ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇವತ್ತು ಈ ರೀತಿಯಾದಂತಹ ಒಂದು ಬೌದ್ಧಿಕವಾದಂತಹ ಕ್ಷತ್ರಿಯರನ್ನ, ಬೌದ್ಧಿಕವಾದಂತಹ ಸಶಕ್ತ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸದಲ್ಲಿ ತೊಡ್ಕೊಂಡಿದೆ ಅಂತ ನಾನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕುರಿತಾಗಿ ಅರ್ಥಕೊಂಡಿದ್ದೇನೆ. ವಿಶೇಷವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿದಂತಹ ನಮ್ಮ ದೇಶದ ಆಡಳಿತವನ್ನು ನಡೆಸಿರ್ತಕ್ಕಂತಹ ವ್ಯಕ್ತಿಗಳು, ವ್ಯವಸ್ಥೆಗಳು ಅಥವಾ ಯೂನಿವರ್ಸಿಟಿಗಳು, ಆ ಯೂನಿವರ್ಸಿಟಿಗಳು ತಯಾರಾದಂತಹ ಬೇರೆ ಬೇರೆ ಆ ವಲಯದ ಪ್ರಮುಖರು ಹೇಗೆ ಇಲ್ಲಿಯ ವ್ಯವಸ್ಥೆಯನ್ನ ದಿಕ್ ತಪ್ಪಿಸಿದ್ರು ಅನ್ನುವಂಥದ್ದನ್ನ ಅನೇಕರ ಮಾತುಗಳಲ್ಲಿ, ಅನೇಕರ ಪುಸ್ತಕಗಳಲ್ಲಿ, ಅನೇಕರ ಅನುಭವದ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀವಿ. ಡೀಟೇಲ್ ಆಗಿ ನಾವು ಅದನ್ನ ಇಲ್ಲಿ ಮೆಲುಕು ಹಾಕ್ತಕ್ಕಂಥದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಪ್ರಬುದ್ಧರೇ ಇದ್ದೀವಿ. ಆದ್ರೆ ಆ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆ ತರಬೇಕು ಅಂತಂದ್ರೆ ಆ ರೀತಿಯಾದಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ, ನಾನು ಹೇಳಿದ ಹಾಗೆ ಬೌದ್ಧಿಕ ಕ್ಷತ್ರಿಯರನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸ್ವಾತಂತ್ರ್ಯದ ನಂತರದ ಸಂದರ್ಭದಲ್ಲಿ ನಿರ್ಮಾಣದಂತಹ ಬೌದ್ಧಿಕ, ನಾವೇನು ಹೇಳ್ತೀವಿ ಇವತ್ತು ಇಂಟೆಲೆಕ್ಚುವಲ್ಸ್ ಅಂತ ನಾವು ಏನು ಗುರುತಿಸ್ಕೊಳ್ತೀವಿ ಅಥವಾ ಅವರೇ ಹೇಳ್ಕೊಳ್ತಾರೆ, ಸಾಹಿತ್ಯ ವಲಯ ನಮ್ಮಲ್ಲಿ ಎರಡು ರೀತಿಯಾಗಿ ನಾವು ಸಾಹಿತ್ಯ ವಲಯವನ್ನ ನಾವು ಗುರುತಿಸಬಹುದು. ಸಂಸ್ಕೃತಿಯ ಪ್ರೀತಿಯನ್ನ ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು, ಅಲ್ಲಿ ಸಂಸ್ಕೃತಿ ಪ್ರೀತಿ ಅಥವಾ ರಾಷ್ಟ್ರೀಯತೆಯ ಪ್ರಜ್ಞೆ ಅಥವಾ ಸಮಷ್ಟಿಯ ಹಿತ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಅಲ್ಲಿ ಸ್ವಂತದ ಹಿತ, ಸ್ವಪ್ರತಿಷ್ಠೆ, ಸ್ವಾರ್ಥ ಇದು ಯಾವುದು ಕೂಡ ಪ್ರಧಾನ ಆಗಲ್ಲ. ಅದು ಸ್ವಾತಂತ್ರ್ಯ ಪೂರ್ವದ ಭಾರತದ ಇತಿಹಾಸವನ್ನು ನಾವು ನೋಡಿದ್ರೆ ಕಾಣುತ್ತೆ. ರಾಮಾಯಣ ಮಹಾಭಾರತದಂತಹ ಕಾವ್ಯಗಳನ್ನು ರಚನೆ ಮಾಡಿದಂತಹ ವ್ಯಕ್ತಿಗಳು ಅಥವಾ ಅನೇಕ ಭಾರತದ ಪರಂಪರೆಯುದ್ದಕ್ಕೂ ಕೂಡ ಮಹಾನ್ ಸಾಹಿತ್ಯಗಳನ್ನ ರಚನೆ ಮಾಡಿದಂತಹ ವ್ಯಕ್ತಿಗಳು ಎಷ್ಟೋ ಜನ ಅನಾಮಿಕರಾಗೇ ಉಳಿದಿದ್ದಾರೆ. ಅಲ್ಲಿ ಅವರಿಗೆ ಆ ಸಾಹಿತ್ಯ ರಚನೆಯ ಉದ್ದೇಶ ಪ್ರಧಾನವಾಗಿತ್ತೆ ಹೊರತು ಅಲ್ಲಿ ವ್ಯಕ್ತಿ ಪ್ರತಿಷ್ಠೆ ಅಥವಾ ಅವ್ರ ಹೆಸರು ಅದು ಅಜರಾಮರವಾಗಿ ಉಳಿಬೇಕು ಅಂತ, ಆ ಸಾಹಿತ್ಯ ಅಜರಾಮರವಾಗಿ ಉಳಿಬೇಕು, ಸಾಹಿತ್ಯದ ವಿಚಾರ ಅಜರಾಮರವಾಗಿ ಉಳಿಬೇಕು ಅನ್ನುವಂಥದ್ದು ಅವರಿಗೆ ಪ್ರಧಾನವಾಗಿತ್ತೆ ಹೊರತು ಅವರಿಗೆ ಅವರ ಹೆಸರು ಅಥವಾ ಪ್ರತಿಷ್ಠೆ ಪ್ರಧಾನವಾಗಿರ್ಲಿಲ್ಲ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಕೇವಲ ಸಾಹಿತ್ಯ ಅಲ್ಲ, ನೀವು ಕಲೆಯನ್ನ ತೆಗೆದುಕೊಳ್ಳಿ, ಚಿತ್ರಕಲೆಯನ್ನ ತೆಗೆದುಕೊಳ್ಳಿ, ನಮ್ಮ ಅನೇಕ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿನ ಶಿಲ್ಪಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಆ ಶಿಲ್ಪದ ಮೂಲಕ ಅವರು ಅನೇಕ ಶತಮಾನಗಳ ಪರ್ಯಂತ ಅವರು ಜೀವಂತವಾಗಿದ್ದಾರೆ ಮತ್ತು ಇನ್ನು ಮುಂದೂ ಕೂಡ
ಅಲ್ಲಿ ಜೀವಂತವಾಗಿ ಅವರು ಇರ್ತಾರೆ. ಆ ಶಿಲ್ಪಗಳ ಮೂಲಕ ನಮ್ಮ ನಮ್ಮ ನಡುವೆ ಅವರು ಜೀವಂತವಾಗಿರ್ತಾರೆ, ಅಲ್ಲಿ ಕೆತ್ತಿರುವಂತಹ ಹೆಸರಿನ ಮೂಲಕ ಅಲ್ಲ. ಇದು ಒಂದು ಭಾಗ. ಆ ನಂತರದಲ್ಲಿ ಬಂದಂಥವ್ರು ನಾನು ಹೇಳಿದ ಹಾಗೆ ಸಾಹಿತ್ಯ ಮತ್ತು ಸ್ವಹಿತ. ಸ್ವಹಿತ ಅಂತಂದ್ರೆ ಸಾಹಿತ್ಯದ ಮೂಲಕ ಅವರಿಗೆ ಸಮಷ್ಟಿಯ ಕಲ್ಪನೆ ಇಲ್ಲ. ಒಂದು ಲಾಬಿ, ಪ್ರಶಸ್ತಿ ಪುರಸ್ಕಾರಗಳಿರ್ಬೋದು, ಸರ್ಕಾರಿ ಹುದ್ದೆಗಳಿರ್ಬೋದು, ಸರ್ಕಾರದ ಐಡೆಂಟಿಟಿ ಇರ್ಬೋದು, ಅಥವಾ ವೃತ್ತಿಯಲ್ಲಿ ಅದು ಸರ್ಕಾರಿ ಹುದ್ದೆಗಳನ್ನ ಗಳಿಸುವಂತಹದ್ದಿರ್ಬೋದು. ಈ ರೀತಿ ಕಾರಣಕ್ಕೋಸ್ಕರ ಮತ್ತು ಯಾರದ್ದೋ ಬಾಲಂಗೋಚಿಗಳಾಗಿ ಯಾರನ್ನೋ ಖುಷಿ ಪಡಿಸೋದಕ್ಕೋಸ್ಕರ ಸಾಹಿತ್ಯವನ್ನು ರಚನೆ ಮಾಡಿದಂತಹ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಸಾಹಿತ್ಯ ಪರಿಷತ್ತು ಈ ರೀತಿಯಾದಂತಹ ಸಾಹಿತ್ಯಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಹುಟ್ಕೊಂಡಂತಹ ಸಂಘಟನೆ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು 2 ಗುಂಪುಗಳ ಕುರಿತಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡುವಂತಹ ಅನಿವಾರ್ಯತೆ ನನಗೆ ಬಂತು. ಸಾಹಿತ್ಯ ಪರಿಷತ್ತು ಇಲ್ಲಿ ನನಗಿಂತಲೂ ನಮ್ಮ ಹಿತ ಅಂದ್ರೆ ನಮ್ಮ ಸಮಾಜದ ಹಿತ, ನಮ್ಮ ಸಂಸ್ಕೃತಿಯ ಹಿತ, ನಮ್ಮ ದೇಶದ ಹಿತ, ಇದನ್ನ ನಾವು ಸಾಹಿತ್ಯದ ಮೂಲಕ ನಾವು ಕಂಡುಕೊಳ್ಬೇಕು, ಅದನ್ನ ಸಾಧಿಸಬೇಕು, ಆ ಗುರಿಯನ್ನ ತಲುಪಬೇಕು ಅನ್ನುವ ಕಾರಣಕ್ಕೋಸ್ಕರ ಸಾಹಿತ್ಯ ಪರಿಷತ್ತು ಕೆಲಸವನ್ನ ಮಾಡ್ತಾ ಇದೆ. ಇದು ನಾವು ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರಾಗಿರುವಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರಾಗಿರುವಂತಹ ನಾವುಗಳು ಅರ್ಥ ಮಾಡ್ಕೊಳ್ಬೇಕಾದಂತಹ ಸಂಗತಿ. ಅದನ್ನ ಆ ಒಂದು ಪರಂಪರೆಯನ್ನ ಬೆಳೆಸೋದಕ್ಕೋಸ್ಕರ ನಮ್ಮ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಸಿಗುವಂತಹ ಎಲ್ಲ ಅವಕಾಶಗಳನ್ನು ಕೂಡ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಅನೇಕರು ಬರಹಗಾರರಿದ್ದಾರೆ, ಮಾತುಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ. ಇವರೆಲ್ಲರಿಗೂ ಒಂದು ದಿಕ್ಕನ್ನ ಕೊಡಬೇಕು ಅಂತ 2 ಕಾರಣಕ್ಕೋಸ್ಕರ. ಒಂದು, ಇರುವಂತಹ ಸಾಹಿತ್ಯ ವಲಯದಲ್ಲಿ ನಾವು ಯಾರು ರಾಷ್ಟ್ರೀಯ ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಅಂತಂದ್ರೆ ಏನು ಅಂತ ಕೇಳುವಂತಹ ಪರಂಪರೆ ಇದೆಯಲ್ಲ, ಅವರಿಗೆ ಅದು ಏನು ಅಂತ ತಿಳಿಸ್ಕೊಡುವಂಥದ್ದು ಈಗಾಗಲೇ ಇರುವಂತಹ ಸಾಹಿತಿಗಳವರು. ಇನ್ನೊಂದು, ಹೊಸ ತಲೆಮಾರಿನ ಸಾಹಿತ್ಯಗಳನ್ನ ಸೃಷ್ಟಿ ಮಾಡೋದು. ಇದು ಕೂಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಯ ಒಂದು ಭಾಗ. ಕೇವಲ ಇರುವಂತಹ ಸಾಹಿತ್ಯಗಳನ್ನ ನಾವು ಮೌಲ್ಡ್ ಮಾಡಿಕ್ ಆಗಲ್ಲ, ಅದರ ಬದಲಾಗಿ ಹೊಸದರ ಸೃಷ್ಟಿ ಕೂಡ ಆಗಬೇಕು ಅಂತ. ಅದಕ್ಕೋಸ್ಕರವೇ ನಮ್ಮಲ್ಲಿ ನಾವು ಸಮ್ಮೇಳನಗಳನ್ನ ಮಾಡ್ತೀವಿ, ಗೋಷ್ಠಿಗಳನ್ನ ಮಾಡ್ತೀವಿ, ಕಮ್ಮಟಗಳನ್ನ ಮಾಡ್ತೀವಿ, ತರಬೇತಿ ಶಿಬಿರಗಳನ್ನ ಮಾಡ್ತೀವಿ. ಈ ಎಲ್ಲದರ ಮೂಲ ಉದ್ದೇಶ ಅಂತಂದ್ರೆ ಹೊಸ ಸೃಷ್ಟಿ, ಹೊಸ ಆಲೋಚನೆಯ ಸೃಷ್ಟಿ ಮತ್ತು ಹೊಸ ಸಾಹಿತ್ಯಕ ವ್ಯಕ್ತಿಗಳ ಸೃಷ್ಟಿ. ಇದನ್ನ ಮಾಡಬೇಕು ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತಿನ ಒಟ್ಟಾರೆ ಕಾರ್ಯಚಟುವಟಿಕೆಯ ಒಂದು ಸ್ವರೂಪ ಮತ್ತು ಅದರ ರೀತಿ ನೀತಿ. ಇದಕ್ಕೋಸ್ಕರವೇ ವಿಶೇಷವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕರ್ನಾಟಕದ ಘಟಕ ಈಗಾಗಲೇ ಪ್ರಕಾಶನ ವಿಭಾಗವನ್ನು ಕೂಡ ತೆರೆದಿದೆ. ಪ್ರಕಾಶನ ವಿಭಾಗ ತೆರೆದಿರೋದು ಯಾರನ್ನೋ ವಿಜೃಂಭಿಸೋದಕ್ಕೋಸ್ಕರ ಅಲ್ಲ, ಉದಯೋನ್ಮುಖ ಸಾಹಿತಿಗಳನ್ನ, ಕವಿಗಳನ್ನ ಸೃಷ್ಟಿ ಮಾಡೋದು. ನಾವು ನೋಡ್ತೀವಿ, ಈಗ ನಮ್ಮಲ್ಲಿ ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದಿದೆ. ಇತ್ತೀಚಿನ ಅನೇಕ ವರ್ಷಗಳಿಂದ ರಾಷ್ಟ್ರಕವಿ ಬಿರುದು ಅದಕ್ಕೆ ಸರಿಯಾದಂತಹ ವ್ಯಕ್ತಿಗಳನ್ನೇ ನಮ್ಗೆ ಹುಡುಕಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ತಲೆಮಾರಿನಲ್ಲಿ ನಾವು ನೋಡ್ತೀವಿ, ನಾವು ಯಾವ ಗ್ರೇಟ್ ಸಾಹಿತಿಗಳು ಅಂತ ನಾವು ಕರಿತೀವಿ, ಗುರುತಿಸಿದೀವಿ, ಅವರಿಗೆ ಸರಿಸಮಾನವಾಗಿ ನಿಲ್ಲಬಲ್ಲಂತ ಹೊಸ ತಲೆಮಾರಿನ ಸಾಹಿತಿಗಳೇ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಆತಂಕಕಾರಿಯಾದಂತಹ ಸಂಗತಿ. ಇವತ್ತು ಬರುವಂತವ್ರೆಲ್ಲರೂ ಕೂಡ ತತ್ಕ್ಷಣಕ್ಕೆ ಬರೆಯುವಂಥವ್ರು, ಯಾವುದೇ ಉದಾತ್ತವಾದಂತಹ ಆಲೋಚನೆ ಇಟ್ಕೊಳ್ದೇನೆ ಬರೀತಕ್ಕಂಥವ್ರು, ಅಥವಾ ಆ ರೀತಿ ಅನುಭವವನ್ನ ಗಳಿಸದೇನೆ ಬರೆದು ಕೀರ್ತಿ ಗಳಿಸ್ಬೇಕು ಅನ್ನುವಂತಹ ಧಾವಂತದಲ್ಲಿರ್ತಕ್ಕಂಥವ್ರು, ಇಂಥವ್ರನ್ನೇ ನಾವು ಜಾಸ್ತಿ ಕಾಣ್ತಾ ಇದ್ದೀವಿ. ಹಾಗಾಗಿ ಸಾಹಿತ್ಯ ಪರಿಷತ್ತಿಗೆ ಆ ಕುರಿತಾದಂತಹ ತುಡಿತವೂ ಇದೆ ಮತ್ತು ಆತಂಕ ಕೂಡ ಇದೆ. ಈ ಒಂದು ಗ್ಯಾಪ್ ಅನ್ನ, ಈ ಅಭಾವವನ್ನ ನಾವು ತುಂಬೋದು ಹೇಗೆ ಅನ್ನುವಂತಹ ಒಂದು ಆತಂಕ ಕೂಡ ಸಾಹಿತ್ಯ ಪರಿಷತ್ತಿಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಹೊಸ ತಲೆಮಾರಿನ ಸಾಹಿತಿಗಳನ್ನ ಪರಿಚಯಿಸುವಂತಹ, ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ತುಂಬಾ ಉತ್ತಮವಾದಂತಹ ಸಾಹಿತ್ಯ ಅಂತಲ್ಲ, ನಾರಾಯಣಜಿ ಅವರು ಇತ್ತೀಚೆಗೆ ಹೇಳ್ತಾ ಇದ್ರು, ನಾವು ಈ ಸಮ್ಮೇಳನದಲ್ಲಿ ಒಂದು 6-7 ಪುಸ್ತಕಗಳನ್ನ ನಾವು ಬಿಡುಗಡೆ ಮಾಡಬೇಕು ಅಂತ. ಅದು ಬಹಳ ಪ್ರಬುದ್ಧವಾದಂತಹ ಸಾಹಿತ್ಯ ಅಂತಲ್ಲ, ಆದ್ರೆ ಪ್ರೇರಣೆಗೋಸ್ಕರ, ಅವರಿಗೆ ಹುರಿದುಂಬಿಸೋದಕ್ಕೋಸ್ಕರ, ಅಂಥವ್ರನ್ನ ಪರಿಚಯಿಸೋದಕ್ಕೋಸ್ಕರ ನಾವೊಂದು ವೇದಿಕೆಯನ್ನ ಶುರು ಮಾಡಬೇಕು. ಇದರಿಂದ ಮುಂದೆ ಪರಂಪರೆಯಲ್ಲಿ ಅನೇಕರು ಮುಂದೆ ಹೊಸ ತಲೆಮಾರಿನ ಸಾಹಿತಿಗಳು ಹುಟ್ಟಬಹುದು ಅನ್ನುವಂತ ಒಂದು ಆಸೆ, ಆಕಾಂಕ್ಷೆಯನ್ನ ಇಟ್ಟುಕೊಂಡು ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಒಟ್ಟಾರೆ ಸಾಹಿತ್ಯ ಪರಿಷತ್ತಿನ
ಸ್ಥೂಲವಾದಂತಹ ಪರಿಚಯವನ್ನ ನಾನು ಮಾಡಿಕೊಡುವಂತಹ ರೀತಿ ವಿಶೇಷವಾಗಿ ನನಗೆ ಬಹಳ ಖುಷಿ ಕೊಟ್ಟಂಥದ್ದು. ಸಾಹಿತ್ಯ ಪರಿಷತ್ತಿನ ಜೊತೆಗೆ ನಾನು ಕಳೆದ 4-5 ವರ್ಷಗಳಿಂದ ಸಕ್ರಿಯವಾಗಿ ನಾನು ತೊಡಗಿಸ್ಕೊಂಡಿದ್ದರಿಂದ ನನಗೆ ಅತ್ಯಂತ ಖುಷಿ ಕೊಟ್ಟಂತಹ ಸಂಗತಿ ಅಂತಂದ್ರೆ ಮೈಸೂರಿನ ರಾಜ್ಯ ಸಮ್ಮೇಳನ ಮತ್ತು ಮೈಸೂರಿನ ರಾಜ್ಯ ಸಮ್ಮೇಳನದ ನಂತರ ಕರ್ನಾಟಕದ ಉದ್ದಗಲಕ್ಕೂ ಸಾಹಿತ್ಯ ಪರಿಷತ್ತು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರ್ತಕ್ಕಂತಹ ರೀತಿ, ಅದು ನನಗೆ ಬಹಳ ವಿಶೇಷವಾಗಿ ಕಾಣ್ತು, ಬಹಳ ಖುಷಿ ಕೊಟ್ಟಂಥದ್ದು. ಅದೇನು ಅಂತಂದ್ರೆ ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಈ ತಂತ್ರಜ್ಞಾನ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಉದಾಸೀನ ಅಥವಾ ಅವಜ್ಞೆ ಇದನ್ನ ನಾವು ಬೆಳೆಸ್ಕೊಂಡಿದ್ದೀವಿ. ಆದ್ರೆ ಕಳೆದ 2 ವರ್ಷದ ಹಿಂದೆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಘಟಕ ಇಡೀ ಅಖಿಲ ಭಾರತದ ಬೇರೆಲ್ಲ ಘಟಕಗಳಿಗೆ ಮಾದರಿಯಾಗಿ ನಿಂತ್ಕೊಂಡಿತು. ವಿಶೇಷವಾಗಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ನಾರಾಯಣ್ ಶೇವರೆ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಘುನಂದನ್ ಭಟ್ ಸರ್ ಅವರು ಮತ್ತು ಬೇರೆಲ್ಲ ನಮ್ಮ ಪ್ರಮುಖವಾದಂತಹ ಕಾರ್ಯಕರ್ತರು, ರಾಜ್ಯ ಘಟ್ಟದ ಪ್ರೇಮ್ ಶೇಖರ್ ಅವರು ಅಧ್ಯಕ್ಷರು, ಇವರೆಲ್ಲರ ಒಂದು ಆಸಕ್ತಿಯ ಫಲವಾಗಿ, ಪರಿಶ್ರಮದ ಫಲವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತಂತ್ರಜ್ಞಾನವನ್ನ ಬಳಸ್ಕೊಂಡು ಸವಾಲಿನ ಸಂದರ್ಭದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ವಿಸ್ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ನಾನು ಹೇಳಿದೆ ಆರಂಭದಲ್ಲಿ, ನಾವಿವತ್ತು ಬಹುತೇಕ ಜಿಲ್ಲೆಗಳಲ್ಲಿ, ಬಹುತೇಕ ತಾಲೂಕುಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ಇಲ್ಲೆಲ್ಲದರಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಘಟಕಗಳಿದೆ, ನಮ್ಮ ಶಾಖೆಗಳಿದೆ ಅಂತ ಅಂದ್ರೆ ಅದು ಶುರು ಆಗಿದ್ ಯಾವಾಗ ಅಂತಂದ್ರೆ ಈ ಸವಾಲಿನ ಸಂದರ್ಭದಲ್ಲಿ, ಕೊರೋನಾದಂತಹ ಸವಾಲಿನ ಸಂದರ್ಭದಲ್ಲಿ. ಆ ಸಂದರ್ಭವನ್ನ ಬಳಸ್ಕೊಂಡು ಆನ್ಲೈನ್ ಮೂಲಕ ಸಕ್ರಿಯವಾಗಿರುವಂತಹ ಒಂದು ಪ್ರಯತ್ನವನ್ನು ಮಾಡ್ತು. ಇದು ನನಗೆ ಬಹಳ ಖುಷಿ ಕೊಟ್ಟಂತಹ ಸಂಗತಿ. ನಾವು ತಂತ್ರಜ್ಞಾನವನ್ನ, ವಿಜ್ಞಾನವನ್ನ, ಎಲ್ಲ ರೀತಿಯ ಈ ಸಾಧನಗಳನ್ನ, ಆಧುನಿಕ ಸಾಧನಗಳನ್ನ ಬಳಸ್ಕೊಂಡು ನಮ್ಮ ಕೆಲಸವನ್ನ ಮಾಡಿದ್ರೆ ನಾವು ಅತ್ಯಂತ ವೇಗವಾಗಿ, ಯಾಕೆಂದ್ರೆ ಕಾಲ ಬಹಳ ವೇಗವಾಗಿ ಬದಲಾಗ್ತಾ ಇದೆ, ವ್ಯವಸ್ಥೆ ಬಹಳ ವೇಗವಾಗಿ ಬದಲಾಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಮೊದಲು ನಾವು ಮಾಧ್ಯಮ ಅಂತಂದ್ರೆ ಕೇವಲ ಪ್ರಿಂಟ್ ಅಂತ ಹೇಳ್ತಾ ಇದ್ವಿ, ಆನಂತರ ಟಿವಿ ಅಂತ ಬಂತು. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಮತ್ತು ವೆಬ್ಸೈಟ್ಗಳ ಮೂಲಕ, ಆ್ಯಪ್ಗಳ ಮೂಲಕ ಇವತ್ತು ಇಷ್ಟು ವಿಸ್ತಾರವಾದಂತಹ ಒಂದು ವ್ಯವಸ್ಥೆ ತೆರೆದುಕೊಂಡಿದೆಯಲ್ಲ, ನನಗೆ ನಿಜವಾಗ್ಲೂ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಲ್ಪನೆ ನಮ್ಮ ಸಂವಿಧಾನದಲ್ಲಿದೆ. ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತಾಗಿ ಬಹಳ ಮಾತಾಡ್ತೀವಿ, ಆದ್ರೆ ನಿಜವಾದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ತಂತ್ರಜ್ಞಾನದ ಮೂಲಕ. ನಾವು ಇವತ್ತು ಪ್ರತಿಯೊಬ್ಬ ವ್ಯಕ್ತಿ, ನಮ್ಗೆ ಗೊತ್ತಿಲ್ಲ ಯಾರಲ್ಲಿ ಯಾವ ಸುಪ್ತವಾದಂತಹ ಪ್ರಜ್ಞೆ ಒಂದು ಅವರಲ್ಲಿ ಶಕ್ತಿ ಅಡಗಿದೆ, ಕೌಶಲ್ಯ ಅಡಗಿದೆ ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ. ಆದ್ರೆ ಅಂತಹ ಎಲ್ಲ ವ್ಯಕ್ತಿಗಳು ಇವತ್ತು, ಎಷ್ಟು ಜನ ಇವತ್ತು ಫೇಸ್ಬುಕ್ ಮೂಲಕ, ಬ್ಲಾಗ್ಗಳ ಮೂಲಕ, ಅವ್ರದೇ ಆದಂತಹ ಸ್ವಂತ ವೆಬ್ಸೈಟ್ಗಳ ಮೂಲಕ, ಪತ್ರಿಕೆಯಲ್ಲಿ ಯಾವುದೋ ಒಂದು ಪತ್ರವನ್ನ ಬರೀಬೋದಿತ್ತು, ಅವರು ಪ್ರಕಟಿಸಬೋದಿತ್ತು, ಬಿಡಬಹುದಿತ್ತು. ಈ ಸೀಮಿತವಾದಂತಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಅವಕಾಶ ಇತ್ತು. ಆದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ, ಆಧುನಿಕ ಜಗತ್ತಿನ ಸಲಕರಣೆ ಮೂಲಕ ಇವತ್ತು ನಿಜವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದೆ. ಮತ್ತು ಆ ಮೂಲಕ ನಮ್ಮ ಏನು ಗುರಿ ಇದೆಯಲ್ಲ, ಇಷ್ಟು ವಿಶಾಲವಾದಂತಹ ದೀರ್ಘವಾದಂತಹ ಗುರಿ ಇದೆಯಲ್ಲ, ಅದನ್ನ ತಲುಪೋದಕ್ಕೆ ನಮಗಿದೊಂದು ಸುಲಭವಾದಂತಹ ಸಾಧನ. ಈ ಸಾಧನವನ್ನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ವಿಶೇಷವಾಗಿ ಕರ್ನಾಟಕದ ಘಟಕ ಬಹಳ ಯಶಸ್ವಿಯಾಗಿ ಬಳಸ್ಕೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಆ ನಂತರ ನಿಮ್ಗೆಲ್ಲ ಗೊತ್ತಿದೆ, ಆ 2 ವರ್ಷ ನಿರಂತರವಾಗಿ ನಮ್ಮ ಬೈಠಕ್ಗಳು ಅದರಲ್ಲೇ ಆಯ್ತು, ನಮ್ಮ ಶಾಖೆಗಳ ಉದ್ಘಾಟನೆ ಅದರಲ್ಲೇ ಆಯ್ತು, ಘಟಕಗಳ ಉದ್ಘಾಟನೆ ಆನ್ಲೈನ್ ಮೂಲಕ ಆಯ್ತು. ಆ ಮೂಲಕ ನಮಗೆ ಇವತ್ತು ಸಹಸ್ರಾರು ನಮ್ಮ ಕಾರ್ಯಕರ್ತರು ಮತ್ತು ಸಾಹಿತ್ಯ ವಲಯದ ಚಟುವಟಿಕೆ ತೊಡ್ಕೊಂಡಿರುವಂತಹ ವ್ಯಕ್ತಿಗಳನ್ನ ನಾವು ಪೋಣಿಸೋದಕ್ಕೆ ಸಾಧ್ಯ ಆಯ್ತು. ಅದಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಈ ಕ್ಲಬ್ ಹೌಸ್ ಎಂಟ್ರಿ ಆದ ನಂತರ ಅದನ್ನ ಬಳಸ್ಕೊಳ್ಳೋದ್ರಲ್ಲೂ ಕೂಡ ಸಾಹಿತ್ಯ ಪರಿಷತ್ತು ಅತ್ಯಂತ ಯಶಸ್ವಿಯಾಗಿದೆ. ಆ ಕುರಿತಾಗಿ ನಾನು ಎಲ್ಲ ಸಂಘಟಕರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಚಕ್ರತೀರ್ಥ ಅವರು ಕೇವಲ ಅವರ ಭಾಷಣಗಳ ಮೂಲಕ, ಬರಹಗಳ ಮೂಲಕ ಗುರುತಿಸ್ಕೊಂಡಂಥವ್ರು. ಅವರು ಸಾಹಿತ್ಯ ಪರಿಷತ್ತಿನ ಈ ಕ್ಲಬ್ ಹೌಸ್ ಕಾರ್ಯಕ್ರಮಕ್ಕೆ ನಮಗೆ ಲಭ್ಯ ಆಗಿ ನಿರಂತರವಾಗಿ ಈ ಕ್ಲಬ್ ಹೌಸ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ನಮ್ಮ ವಿಚಾರವನ್ನ ತಲುಪಿಸುವಂತಹ ಒಂದು ಕೆಲಸವನ್ನ ಚಕ್ರತೀರ್ಥ ಅವರು ಮಾಡಿದ್ರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ನಿರ್ವಾಹಕರಾಗಿ ನಮ್ಮ ಜೊತೆ ಇದ್ದಾರೆ. ನಾನು
ಚಕ್ರತೀರ್ಥ ಅವರಿಗೂ ಮತ್ತು ರೋಹಿತ್ ಚಕ್ರತೀರ್ಥ ಅವರಿಗೂ ಮತ್ತು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರಿಗೆ ನಾನು ಆ ಕಾರಣಕ್ಕೋಸ್ಕರ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಹೇಳ್ತೇನೆ ಅಂತಂದ್ರೆ ಮತ್ತೆ ಮತ್ತೆ ನಾವು ಅವಕಾಶಗಳನ್ನ ಬಳಸ್ಕೊಂಡ್ರೆ ನಮಗೆ ಅದು ಅನುಕೂಲ ಆಗುತ್ತೆ, ಬಳಸ್ಕೊಳ್ಳದೆ ಹೋದ್ರೆ ಅದು ನಮಗೆ ಅನಾನುಕೂಲ ಆಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ಆಧುನಿಕ ಪ್ಲಾಟ್ಫಾರ್ಮ್ ಅಲ್ಲಿ ಎರಡು ರೀತಿಯಾದಂತಹ ವರ್ಗ ಇದೆ. ಸಹಿತ ಮತ್ತು ಸ್ವಹಿತ ಅಂತ ಹೇಳಿದ್ನಲ್ಲ, ನಮ್ಮ ಆಲೋಚನೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ಗುಂಪು ಇವತ್ತು ಈ ವಲಯದ ಸ್ಪೇಸ್ ಅನ್ನ ಅತಿಕ್ರಮಿಸ್ಕೊಂಡಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಆ ಮೂಲಕ ನಮಗೆ ಅಲ್ಲೂ ಕೂಡ ಒಂದು ದೊಡ್ಡ ಸವಾಲಿದೆ. ಅದನ್ನ ಎದುರಿಸೋದಕ್ಕೆ ನಾವು ಎಲ್ಲೆಲ್ಲಿ ಈ ಬೌದ್ಧಿಕ ವಲಯದ ಚಟುವಟಿಕೆ ನಡೆಸೋಕೆ ಸಾಧ್ಯ ಇದೆಯೋ ಅವಕಾಶಗಳು, ಆ ಎಲ್ಲದನ್ನು ಕೂಡ ನಾವು ಬಳಸ್ಕೊಳ್ಬೇಕು ಅಂತ. ಇವಾಗ ನಮ್ಮ 3ನೇ ಸಮ್ಮೇಳನಕ್ಕೆ ನಾವು ಉದ್ಯುಕ್ತರಾಗ್ತಾ ಇದ್ದೀವಿ. ಇದ್ರ ಮೂಲಕ ನಾವು ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ. ನಾವು 2ನೇ ಸಮ್ಮೇಳನದ ಮೂಲಕ, 1ನೇ ಸಮ್ಮೇಳನದ ಮೂಲಕ ಯಾವ ಕೆಲಸವನ್ನ ಮಾಡಿದ್ವೋ ಅದಕ್ಕಿಂತಲೂ 100 ಪಟ್ಟು ದೊಡ್ಡ ಹೆಜ್ಜೆಯನ್ನ, ದೊಡ್ಡ ಸಾಧನೆಯನ್ನ ಈ ಸಮ್ಮೇಳನದ ಮೂಲಕ ಮಾಡಬೇಕು, ಉಜಿರೆಯ ಮೂಲಕ ಅಂತ ಅನ್ಕೊಂಡಿದ್ದೀವಿ. ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ ಅನ್ನುವಂತಹ ಘೋಷಣೆ, ಹಿಂದೆ ನಾವು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಅನ್ನುವಂತಹ ಘೋಷಣೆಯನ್ನ ಇಟ್ಕೊಂಡಿದ್ವಿ. ಈಗ ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ ಅನ್ನುವಂತಹ ಘೋಷಣೆ ಮೂಲಕ 3ನೇ ಸಮ್ಮೇಳನವನ್ನು ನಡೆಸೋದಕ್ಕೆ ಉದ್ಯುಕ್ತರಾಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈ ಸಮ್ಮೇಳನ ಮಾಡುವಂಥದ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅದರ ಕಾರ್ಯಚಟುವಟಿಕೆ ಆಯಾಮಗಳ ಕುರಿತಾಗಿ ನಾನು ಈಗಾಗಲೇ ಹೇಳಿದೆ. ಒಂದು ವ್ಯಕ್ತಿಗಳನ್ನ ಜೋಡಿಸೋದು, ವ್ಯಕ್ತಿಗಳನ್ನ ಬೆಳೆಸೋದು ಮತ್ತು ಒಂದು ಸಿಂಹಾವಲೋಕನ. ಯಾವಾಗಲೂ ಕೂಡ ನಾವು ಒಂದು ಗುರಿಯೆಡೆಗೆ ಪಯಣದಲ್ಲಿ ಇರಬೇಕಾದ್ರೆ ನಮಗೆ ಸಿಂಹಾವಲೋಕನ ಬಹಳ ಮುಖ್ಯ. ಹಾಗಾಗಿ ನಾನು ಈ ಸಮ್ಮೇಳನವನ್ನ ನಾನು ಸಿಂಹಾವಲೋಕನದ ವೇದಿಕೆ ಅಂತ ನಾನು ಭಾವಿಸಿದ್ದೇನೆ. ನಾವು ಒಂದ್ ಕಡೆ ಎಲ್ಲರೂ ನಿಂತು ಹಿಂದೆ ತಿರುಗಿ ನೋಡಿ ಎಲ್ಲಿವರೆಗೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ, ಮತ್ತೆ ನಮ್ಮ ಗಮ್ಯದ ಕಡೆಗೆ ಮುಂದಿನ ಹೆಜ್ಜೆಯನ್ನು ಇಡೋದಿದೆಯಲ್ಲ, ಅಂತಹ ಒಂದು ತಾಣ ಈ ಸಮ್ಮೇಳನ ಅಂತ. ಈ ಸಮ್ಮೇಳನದ ಮೂಲಕ ನಾವು ಮತ್ತೊಂದು ಗಟ್ಟಿಯಾದಂತಹ ದಾಪುಗಾಲನ್ನ ಇಡೋದಕ್ಕೆ ನಾವೆಲ್ಲರೂ ಕೂಡ ಉದ್ಯುಕ್ತರಾಗ್ತಾ ಇದ್ದೀವಿ. ಆ ಗೋಷ್ಠಿಗಳಲ್ಲಿ ಏನೇನಿದೆ, ಯಾರ್ಯಾರು ಮಾತಾಡ್ತಾರೆ ಅನ್ನುವಂಥದ್ದನ್ನೆಲ್ಲ ಈಗಾಗಲೇ ಶ್ರೀ ರೋಹಿತ್ ಚಕ್ರತೀರ್ಥ ಅವರು ನಮಗೆಲ್ಲರೂ ಕೂಡ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಆ ಸಮ್ಮೇಳನಕ್ಕೆ ಬರುವಾಗ ನಮ್ಮ ಜೊತೆಗೆ ಯಾರನ್ನ ಆ ಸಮ್ಮೇಳನಕ್ಕೆ ಕರೆದುಕೊಂಡು ಬಂದ್ರೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ವಿಸ್ತರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಅದೊಂದು ಜಾತ್ರೆ ಹೌದು, ಸಂಭ್ರಮದ ಕ್ಷಣವೂ ಹೌದು. ಆದ್ರೆ ಅಲ್ಲಿ ಬರಬೇಕಾದಂಥವ್ರು ಬರಬೇಕು ಅಂತ, ಎಲ್ರೂ ಬರ್ಲಿ, ಆದ್ರೆ ಬರ್ಲೇಬೇಕಾದಂಥವರ ಸಂಖ್ಯೆಯನ್ನ ನಾವು ಗುರುತಿಸಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಬಂದ್ರೆ ಬಹುಶಃ ಆ ಸಮ್ಮೇಳನ ಯಶಸ್ವಿ ಆಗತ್ತೆ. ಸಮ್ಮೇಳನದ ಯಶಸ್ಸಿಗೆ ನಿಮ್ಮೆಲ್ಲರ ಪ್ರಯತ್ನ ನಮಗೆಲ್ಲರೂ ಕೂಡ ಸಹಕಾರಿ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇದು ಭಾಷೆಯ ಸಾಹಿತ್ಯ ಪರಿಷತ್ತು ಅಲ್ಲ. ಒಂದು ಪ್ರಮುಖವಾದಂತಹ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಅನೇಕರು ಕೇಳ್ತಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೂ ಏನು ವ್ಯತ್ಯಾಸ ಅಂತ ಅನೇಕರು ಕೇಳ್ತಾರೆ. ಎಲ್ರಿಗೂ ಕನ್ನಡ ಸಾಹಿತ್ಯ ಪರಿಷತ್ ಮಾತ್ರ ಗೊತ್ತು. ಅವರೆಲ್ರಿಗೂ ನಾವು ಹೇಳುವಂತಹ ಮಾತು ಅಂತಂದ್ರೆ, ಇದು ಭಾರತದ ಎಲ್ಲ ಭಾಷೆಗಳ ಸಾಹಿತ್ಯ ಪರಿಷತ್ತು. ಇದು ಯಾವುದೇ ಒಂದು ಭಾಷೆಗೆ ಸೀಮಿತವಾದಂತಹದ್ದಲ್ಲ. ನಾವು ಕರ್ನಾಟಕದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅದರಿಂದ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಅದರಿಂದ ಸಹಜವಾಗಿ ಕೊಡುಗೆ ಸಿಗುತ್ತೆ. ಯಾಕೆಂದ್ರೆ ಕನ್ನಡದವರ ಹೆಚ್ಚಿಗೆ ಇರೋದ್ರಿಂದ. ಆದ್ರೆ ನಾವು ಕರ್ನಾಟಕದ ನೆಲೆಯಲ್ಲಿ ನಿಂತು ಭಾರತದ ನೆಲೆಯನ್ನ ನೋಡುವಂತಹ ಒಂದು ಸಾಹಿತ್ಯದ ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಂಡಂಥವ್ರು. ಕರ್ನಾಟಕವೂ ನಮಗೆ ಮಹತ್ವ, ಅದರ ಜೊತೆಗೆ ಭಾರತದ ಅಸ್ಮಿತೆ, ಭಾರತದ ಅಖಂಡತೆ, ಭಾರತದ ಏಕತೆ, ಇಲ್ಲಿ ಭಾಷೆ ಇರುವಂಥದ್ದು ಇದು ನಾವು ಸಂಘರ್ಷಕ್ಕೋಸ್ಕರ ಇರುವಂಥದ್ದಲ್ಲ ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತಿನ ನಿಲುವು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ನಿಲುವು. ಇದು ಸಂವಹನಕ್ಕೆ ಇರುವಂಥದ್ದು, ಸಂಘರ್ಷಕ್ಕೆ ಅಲ್ಲ ಅಂತ. ಹಾಗಾಗಿ ಎಲ್ಲ ಭಾಷೆಗಳಲ್ಲೂ ಅದರದೇ ಆದಂತಹ ವಿಶೇಷತೆ ಇದೆ. ಎಲ್ಲ ಭಾಷಾ ಸಾಹಿತ್ಯಗಳಿಗೂ ಕೂಡ ಅದರದೇ ಆದಂತಹ ಸಮೃದ್ಧಿ ಇದೆ. ಭಾರತದ ಎಲ್ಲ ಭಾಷೆಗಳಿಗೂ ಕೂಡ ಅದರದೇ ಆದಂತಹ ಒಂದು ನೆಲೆ ಮತ್ತು ಹಿನ್ನೆಲೆ ಇದೆ. ಹಾಗಾಗಿ ಆ ಎಲ್ಲ ಭಾಷೆಗಳನ್ನ ಒಳಗೊಂಡು ಭಾರತೀಯ ಸಾಹಿತ್ಯವನ್ನ, ರಾಷ್ಟ್ರೀಯ ಸಾಹಿತ್ಯವನ್ನ, ಅದರ ಸಾಹಿತ್ಯದ ನೆಲೆಯನ್ನ ವಿಸ್ತರಿಸೋದು, ಎಲ್ಲ ಭಾಷೆಗಳನ್ನ ಜೊತೆಯಾಗಿಸಿಕೊಂಡು ದೇಶದ ಸಾಹಿತ್ಯದ ಶಕ್ತಿಯನ್ನ ವೃದ್ಧಿಸೋದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಧ್ಯೇಯ, ನಿಲುವು ಮತ್ತು ಕಾರ್ಯಚಟುವಟಿಕೆಯ ಭಾಗ ಅಂತ ನಾನು
ಇದೊಂದು ಪ್ರಮುಖವಾದಂಥ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾರೆ. ಸೊ ನಾನು ಆ, ಆ, ಸ್ಥೂಲವಾದಂತಹ ಪರಿಚಯವನ್ನ ಮತ್ತು ಮುಂದಿನ ಸಮ್ಮೇಳನದ ದೃಷ್ಟಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇದಕ್ಕೋಸ್ಕರ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪ್ರಮುಖರಿಗೆ, ವಿಶೇಷವಾಗಿ ಈ ಕ್ಲಬ್ ಹೌಸ್ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ನಾವು ಆನ್ಲೈನ್ ಮೂಲಕ ನಮ್ಮ ಚಟುವಟಿಕೆಯನ್ನು ವಿಸ್ತರಿಸಿ ಕ್ಲಬ್ ಹೌಸ್ ಯುಗ ಪ್ರಾರಂಭ ಆದಾಗ ಅದನ್ನು ಅತ್ಯಂತ ಸಮರ್ಥವಾಗಿ ಸಶಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ರೋಹಿತ್ ಚಕ್ರತೀರ್ಥ ಅವರ ನಿರ್ವಹಣೆಯಿಂದಾಗಿ. ಅಂತಹ ರೋಹಿತ್ ಚಕ್ರತೀರ್ಥ ಅವರಿಗೂ ಕೂಡ ನಾನು ವಂದನೆಯನ್ನ ತಿಳಿಸ್ತಾ, ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಆರಂಭಿಕ ಮಾತುಗಳನ್ನ ಮುಗಿಸ್ತೇನೆ. ನಾನು ಆಡದಂತಹ ಮಾತುಗಳ ಕುರಿತಾಗಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವುದೇ ಪ್ರಶ್ನೆಗಳ ಕುರಿತಾಗಿ ನಾನು ಇಲ್ಲಿ ಉತ್ತರಿಸೋದಕ್ಕೂ ಕೂಡ ಸಿದ್ಧನಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಹರಿಪ್ರಕಾಶ್ ಕೋಣೆಮನೆಯವರೇ, ನಿಮಗೂ ಕೂಡ ಧನ್ಯವಾದಗಳು. ಅತ್ಯಂತ ಸಮಗ್ರವಾಗಿ ಕೊಟ್ಟ ಸಮಯದಲ್ಲಿ ನೀವು ಇಡೀ ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಒಟ್ಟಾರೆ ಸ್ವರೂಪವನ್ನು ಹೇಳಿದ್ದೀರಿ, ನಮ್ಮ ಮುಂದೆ ಇಟ್ಟಿದ್ದೀರಿ. ಹಾಗೆಯೇ ಬಹಳಷ್ಟು ಮುಖ್ಯ ಅಂಶಗಳನ್ನು ಇಲ್ಲಿ ನೀವು ದಾಖಲೆ ಮಾಡಿದ್ದೀರಿ. ಉದಾಹರಣೆಗೆ, ಭಾಷೆ ಇರುವುದು ಸಂವಹನಕ್ಕೆ, ಸಂಘರ್ಷಕ್ಕೆ ಅಲ್ಲ. ಈ ಪ್ರತಿಯೊಂದು ಮಾತು ಕೂಡ ಇಲ್ಲಿ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ, ಇವತ್ತಿನ ನಮ್ಮ ದಿನಗಳನ್ನು ನಾವು ನೋಡಿದ್ರೆ, ನಮ್ಮ ವರ್ತಮಾನವನ್ನು ನೋಡಿದ್ರೆ, ಇಲ್ಲಿ ಭಾಷೆಯನ್ನು ಮುಂದಿಟ್ಟುಕೊಂಡು ಸಂಘರ್ಷಕ್ಕೆ ಕರೆ ಕೊಡುವ, ಸಂಘರ್ಷಕ್ಕೆ ಪ್ರಚೋದನೆ ಕೊಡುವ ಒಂದಷ್ಟು ಶಕ್ತಿಗಳು ಇವತ್ತು ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ನಾವು ವೇದಿಕೆಯಲ್ಲಿ ಬಹಳಷ್ಟು ಸಾಹಿತಿಗಳು ಬಹಳ ಶುದ್ಧವಾದ, ಸ್ವಚ್ಛವಾದ ಕನ್ನಡವನ್ನು ಅಥವಾ ಭಾಷೆಯನ್ನು ಬಳಸುವವರಾದರೂ ಕೂಡ ವೇದಿಕೆಯಿಂದ ಕೆಳಗೆ ಇಳಿದವರು ಯಾವುದೋ ಒಂದು ಗೋಮಾಂಸ ಭಕ್ಷಣೆ ಮಾಡುವ ಕಾರ್ಯಕ್ರಮಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಭಾರತಕ್ಕೆ ವಿರುದ್ಧವಾದ, ಭಾರತೀಯತೆಗೆ ವಿರುದ್ಧವಾದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವರ ಮಾತು ಮತ್ತು ಕೃತಿ ಇವೆರಡರ ನಡುವೆ ಒಂದು ಭಿನ್ನತೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನೀವು ನಿಮ್ಮ ಮಾತುಗಳ ಪ್ರಾರಂಭದಲ್ಲೇ ಹೇಳಿದ್ರಿ, ನಮ್ಮದು ಭಾರತೀಯತೆಯನ್ನು ಪ್ರತಿನಿಧಿಸುವ ಒಂದು ಸಂಘಟನೆ. ಭಾಷೆಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೂ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನಾವು ಕೊಡ್ತಾ ಇರುವಂತದ್ದು ಭಾರತೀಯತೆಗೆ, ಭಾರತೀಯ ಸಂಸ್ಕೃತಿಗೆ. ಹಾಗಾಗಿ ಸಂಸ್ಕೃತಿಯ ರಕ್ಷಣೆಯೇ ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಿ. ನಿಮಗೆ ಧನ್ಯವಾದಗಳು. ಕ್ಲಬ್ ಹೌಸಿನ ಉಲ್ಲೇಖವನ್ನು ಕೂಡ ಮಾಡಿದ್ರಿ. ಕಳೆದ 3-4 ತಿಂಗಳುಗಳಲ್ಲಿ ನಿರಂತರವಾಗಿ ನಾವು ಕ್ಲಬ್ ಹೌಸ್ನ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇದರ ಮೂಲ ಪ್ರೇರಣೆ ನಮಗೆ ಸಿಕ್ಕಿದ್ದು ನಾರಾಯಣ ಶೇವಿರೆ ಮತ್ತು ರಘುನಂದನ್ ಭಟ್ ಇವರ ಒಂದು ಒತ್ತಾಸೆಯಿಂದಾಗಿ. ಕರೋನಾದ ಸಂಕಷ್ಟದ ಸಮಯದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳು ಬಂದ್ ಆದಾಗ ಯಾವುದೇ ಒಂದು ಸ್ಥಳದಲ್ಲಿ ಹೆಚ್ಚು ಜನ ಸೇರುವ ಹಾಗಿಲ್ಲ, ನಾವೆಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವ ಒಂದು ನಿಲುಮೆ ಸರ್ಕಾರದ ಕಡೆಯಿಂದ ಮತ್ತು ಕಾನೂನಾತ್ಮಕವಾದ ಒಂದು ಇದು ಬಂದಾಗ ಹೇಗೆ ನಾವು ಸಾಹಿತ್ಯಿಕ ಚಟುವಟಿಕೆಗಳನ್ನ ಹೇಗೆ ಮುಂದುವರಿಸಬಹುದು ಅನ್ನುವ ಯೋಚನೆ ನಮ್ಮೆಲ್ಲರಿಗೂ ಇತ್ತು. ಕ್ಲಬ್ ಹೌಸ್ ಅದಕ್ಕೆ ಒಂದು ದಾರಿಯಾಗಿ, ಒಂದು ಹೊರದಾರಿಯಾಗಿ ನಮಗೆ ಕಾಣಿಸಿಕೊಂಡಿತು. ಕಳೆದ ಅನೇಕ ತಿಂಗಳುಗಳಿಂದ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಇದರ ಒಂದು ಸಣ್ಣ ಪಟ್ಟಿಯನ್ನು ನಾನು ಇಲ್ಲಿ ಕೇಳುಗರ ಮುಂದೆ ಇಡುತ್ತೇನೆ. ಈ ಒಂದು ಕ್ಲಬ್ ಹೌಸ್ನ ಕಾರ್ಯಕ್ರಮಗಳ ಪ್ರಾರಂಭ ಆದದ್ದು ಶ್ರೀಯುತ ಪ್ರೇಮಶೇಖರ ಅವರ ಒಂದು ಉಪನ್ಯಾಸದ ಮೂಲಕ. ಅಕ್ಷರ ಮೋಹ, ಹೊಸ ತಲೆಮಾರಿನ ತವಕ ತಲ್ಲಣಗಳು ಅನ್ನುವ ಒಂದು ಉಪನ್ಯಾಸದಲ್ಲಿ ಅವರು ಇವತ್ತು ನಮ್ಮ ಸಾಹಿತ್ಯ ಲೋಕ ಮತ್ತು ಒಟ್ಟಾರೆಯಾಗಿ ನಮ್ಮ ಜಗತ್ತು ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದೆ ಮತ್ತು ಆ ಸವಾಲುಗಳಿಗೆ ತನ್ನ ಪರಿಹಾರವನ್ನ, ತನ್ನ ಉತ್ತರವನ್ನ ಯಾವ ರೀತಿ ಮುಂದೆ ಇಡ್ತಾ ಇದೆ ಅನ್ನೋದ್ರ ಬಗ್ಗೆ ಉಪನ್ಯಾಸವನ್ನು ಕೊಟ್ಟರು. ಎರಡನೆಯ ಕಾರ್ಯಕ್ರಮ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರದ್ದು, ಭಾರತೀಯ ಸಾಹಿತ್ಯ ನೆಲೆ, ಹಿನ್ನೆಲೆ ಮತ್ತು ಮುನ್ನೆಲೆ ಅನ್ನುವ ವಿಷಯವನ್ನಿಟ್ಟುಕೊಂಡು ಬಹಳ ಅದ್ಭುತವಾದ ಮಾತುಗಳನ್ನ ಅವರು ಆಡಿದ್ರು. ಮೂರನೆಯ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಮತ್ತು ಈ ಸಲದ 3ನೇ ಅಧಿವೇಶನದ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ ಡಾಕ್ಟರ್ ನಾ ಮೊಗಸಾಲೆ ಅವರು. ನಾನು ಮತ್ತು ನನ್ನ ಕಾವ್ಯ ಅನ್ನುವ ಮಾತುಗಳ ವಿಷಯವನ್ನಿಟ್ಟುಕೊಂಡು ಅವರು ಮಾತಾಡಿದ್ರು. ತನ್ನ ಇಡೀ ಒಂದು ಕಾವ್ಯ ಯಾನವನ್ನು, ತನ್ನ ಬದುಕು ಮತ್ತು ಬರಹ ಎರಡನ್ನೂ ಕೂಡ ಅತ್ಯಂತ ಸಮಚಿತ್ತದಿಂದ, ಅತ್ಯಂತ ಒಂದು ನಿಷ್ಪಕ್ಷಪಾತವಾಗಿ ಅವರು ಅವಲೋಕನವನ್ನು ಮಾಡಿದ್ರು. ಹೀಗೆ ಒಬ್ಬ ಕವಿಯೇ ತನ್ನ ಕಾವ್ಯ ಮತ್ತು ಕಾವ್ಯ ಬದುಕಿನ ಅವಲೋಕನವನ್ನು ಮಾಡುವಂಥದ್ದು ಬಹಳ ಅಪರೂಪದ ಸಂಗತಿ. ಅದನ್ನು ಬಹಳ ಚೆನ್ನಾಗಿ ಅವರು ನಿರ್ವಹಿಸಿದ್ರು. ಡಾಕ್ಟರ್ SR ಲೀಲಾ ಅವರು, ನಮ್ಮ ನಡುವೆ ಇರುವ ಹಿರಿಯ ಸಾಹಿತಿಗಳು, ಅವರು ಭಾರತೀಯ ಭಾಷಾ ಪರಿಸರ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಹೇಗೆ ಭಾಷೆಗಳ ಒಂದು ಬಂಧ ನಮ್ಮ ದೇಶದಲ್ಲಿ ಇದೆ,
ಮತ್ತು ಭಾಷಾ ಸಾಮರಸ್ಯ ಹೇಗೆ ಈ ದೇಶವನ್ನು ಒಟ್ಟಾಗಿಟ್ಟಿದೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಉಪನ್ಯಾಸವನ್ನು ಕೊಟ್ಟರು. ಮತ್ತೋರ್ವ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಸಾಹಿತ್ಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ವಿಚಾರವನ್ನು, ಅವರಿಗೆ ಬಹಳ ಪ್ರಿಯವಾದ ವಿಚಾರ, ಅದನ್ನು ಬಹಳ ಅದ್ಭುತವಾಗಿ ಅವರು ಮಾತನಾಡಿದರು. ಭಾರತೀಯ ಸಾಹಿತ್ಯದಲ್ಲಿ ಸ್ತ್ರೀ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಆರತಿ ವಿ ಬಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸ್ತ್ರೀ ಈ ಭಾರತೀಯ ಪರಂಪರೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆಕೆ ಈ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಾಳೆ ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಹೇಳಿದರು. ಹಾಗೆಯೇ ಕನ್ನಡ ಶಾಸನಗಳು ಮತ್ತು ಸಾಹಿತ್ಯ ಅನ್ನೋ ಒಂದು ವಿಚಾರವನ್ನು ಡಾಕ್ಟರ್ ಡಿ ಸ್ಮಿತಾ ರೆಡ್ಡಿ ಅವರು ಶಾಸನಗಳ ತಜ್ಞರು, ಶಾಸನಗಳನ್ನು ಓದುವ ಒಂದು ಮತ್ತು ಇತಿಹಾಸದ ಅಕಾಡೆಮಿಯಲ್ಲೂ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಶಾಸನಗಳು ಮತ್ತು ಸಾಹಿತ್ಯದ ಬಂಧವನ್ನು ಬಹಳ ಚೆನ್ನಾಗಿ ನಮ್ಮ ಮುಂದೆ ಇಟ್ಟರು. ಹಿರಿಯ ಸಿನಿಮಾ ನಿರ್ದೇಶಕರಾಗಿರುವಂತಹ ಪಿ ಶೇಷಾದ್ರಿ ಅವರು ಸಾಹಿತ್ಯ ಮತ್ತು ಸಿನಿಮಾಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಮಾತನಾಡಿದರು. ಯಕ್ಷಗಾನ ಸಾಹಿತ್ಯದ ಬಗ್ಗೆ ಹಿರಿಯ ಅರ್ಥಧಾರಿಗಳು ಮತ್ತು ಯಕ್ಷಗಾನ ವಿದ್ವಾಂಸರು ಆಗಿರುವಂತಹ ಶ್ರೀಧರ ಡಿ ಎಸ್ ಅವರು ಮಾತನಾಡಿದರು. ಹಾಗೆಯೇ ಅಧ್ಯಾತ್ಮ ಮತ್ತು ಸಾಹಿತ್ಯದ ನಂಟು ಅನ್ನೋ ವಿಚಾರದಲ್ಲಿ ಹಿರಿಯ ಪತ್ರಕರ್ತರಾದ ಸೂರ್ಯಪ್ರಕಾಶ್ ಪಂಡಿತ್ ಅವರು ಮಾತನಾಡಿದರು. ಲಕ್ಷ್ಮೀಶ್ ತೋಳ್ಪಾಡಿ ಅವರು ಕಾವ್ಯವಾಗಿ ದಕ್ಕುವ ರಾಮ, ಹೀಗೆ ಕಾವ್ಯ ಮತ್ತು ರಾಮಾಯಣ ಈ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಬಹಳ ಚೆನ್ನಾಗಿ ನಮ್ಮ ಮುಂದೆ ಒಂದು ವಿಚಾರವನ್ನು ಪ್ರಸ್ತುತಿಪಡಿಸಿದ್ರು. ಹೀಗೆ ನಾನು ಹೇಳ್ತಾ ಹೋಗ್ಬೋದು, ವಿಚಾರಗಳನ್ನಷ್ಟೇ ಹೇಳ್ತೇನೆ. ಸಮಾಜದ ಕೈಗನ್ನಡಿಯಾಗಿ ಜನಪದ ಸಾಹಿತ್ಯ, ಹಾಗೆಯೇ ಆಟಿಕೆಯ ಮಟ್ಟಕ್ಕಿಳಿಯುತ್ತಿದೆ ಜ್ಞಾನಪೀಠ. ಇದು ಜ್ಞಾನಪೀಠ, ಈ ವರ್ಷದ ಜ್ಞಾನಪೀಠವನ್ನು ರಾಜಕಾರಣಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಬಂದಾಗ ನಡೆಸಿದ ಒಂದು ವಿಶೇಷ ಕಾರ್ಯಕ್ರಮ. ಶ್ರೀಯುತ ವಿಶ್ವೇಶ್ವರ ಭಟ್ ಅವರು, ಹಿರಿಯ ಪತ್ರಕರ್ತರು, ವಿಶ್ವವಾಣಿ ಸಂಪಾದಕರು, ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಕೂಡ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿತು. ವಿಜ್ಞಾನಿಯ ಆತ್ಮಕಥೆಯಲ್ಲಿ ಒಳಸಂಚಿನ ಸುಳಿಗಳು ಅಂತ ಹೇಳಿ ರಾಜಕಾರಣ ಮತ್ತು ವಿಜ್ಞಾನ ಇದೆರಡರ ನಡುವಿನ ಒಂದು ವಿಚಿತ್ರವಾದ ಒಂದು ಸಂಬಂಧವನ್ನು ಒಂದು ಕಾರ್ಯಕ್ರಮದಲ್ಲಿ ನಾವು ಮುಂದೆ ಇಟ್ಟವು. ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಅನ್ನುವ ಒಂದು ಕಾರ್ಯಕ್ರಮವನ್ನು ವಿದೇಶದಲ್ಲಿರುವ ಕನ್ನಡಿಗ ಶ್ರೀವತ್ಸ ಜೋಶಿ ಅವರು ನಡೆಸಿಕೊಟ್ರು. ಅವಿತಿಟ್ಟ ಅಂಬೇಡ್ಕರ್ ಅನ್ನುವ ಒಂದು ಪುಸ್ತಕವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪ್ರಕಟ ಮಾಡಿದೆ. ಆ ಒಂದು ಕೃತಿಯ ಪರಿಚಯ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಹೇಗೆ ತಿರುಚುತ್ತಾ ಬಂದ್ರು, ಒಂದು ರಾಜಕೀಯ ವಲಯ ಹೇಗೆ ಅಂಬೇಡ್ಕರ್ ಅವರನ್ನು ಬೇರೆ ರೀತಿಯಲ್ಲಿ, ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಹೇಗೆ ಅವರನ್ನು ಸಮಾಜಕ್ಕೆ ತೋರಿಸ್ತಾ ಬಂದ್ರು ಅನ್ನೋದ್ರ ಬಗ್ಗೆ ಆ ಕೃತಿಯ ಲೇಖಕರೇ ಇಬ್ಬರು ಬಂದು ಮಾತನಾಡಿದ್ರು. ಗೋಕಾಕ್ ಚಳವಳಿ ಮತ್ತು ಕನ್ನಡದ ಬಗ್ಗೆ ಕೂಡ ಒಂದು ಕಾರ್ಯಕ್ರಮ ನಡೆಯಿತು. ಕನ್ನಡ ಸಂಘಟನೆಗಳ ಬಗ್ಗೆ ತುಂಬಾ ಹಿರಿಯ ಕನ್ನಡ ಹೋರಾಟಗಾರರಾಗಿರುವಂತಹ ರಾನಂ ಚಂದ್ರಶೇಖರ್ ಅವರು ಮಾತನಾಡಿದರು. ಪಠ್ಯಪುಸ್ತಕದಲ್ಲಿ ಭಾಷಾ ವಿಕಾಸ, ಇದರ ಬಗ್ಗೆ ಕೂಡ ಒಂದು ಉಪನ್ಯಾಸ ನಡೆಯಿತು. ವಿದ್ವಾನ್ ಕೆ ಎಸ್ ನಾರಾಯಣಾಚಾರ್ಯ ಅವರು ತೀರಿಕೊಂಡಾಗ ಅವರ ಜೊತೆ ಒಡನಾಡಿದ ಸುಬ್ರಹ್ಮಣ್ಯ ಅವರು, ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವರು ಬಹಳ ಆತ್ಮೀಯವಾದ ಭಾವಪೂರಿತವಾದ ಒಂದು ಉಪನ್ಯಾಸವನ್ನು, ಒಂದು ಮಾತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಜೊತೆ ನಡೆಸಿಕೊಟ್ರು. ಸಾಹಿತ್ಯ ಸಂಘಟನೆ ಮತ್ತು ಸಂಘಟಕರು ಅನ್ನುವ ವಿಚಾರದಲ್ಲಿ 2 ವಾರಗಳಲ್ಲಿ ನಮ್ಮದೇ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕಾರ್ಯಕರ್ತರೇ, ಇಲ್ಲಿಯ ಘಟಕಗಳಲ್ಲಿ ಸಮಿತಿಗಳಲ್ಲಿ ತೊಡಗಿಸಿಕೊಂಡವರೇ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಇವತ್ತು ನೋಡುವಾಗ ನಾವು ಬಹಳ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಯಶಸ್ವಿ ಅಂತ ಹೇಳುವುದು ಜನಸಂಖ್ಯೆಯ ಆಧಾರದಲ್ಲಿ ಅಲ್ಲ, ಇಲ್ಲಿಯ ಕಾರ್ಯಕ್ರಮಗಳ ಗುಣಮಟ್ಟ, ಮೌಲಿಕತೆ ಮತ್ತು ಅವುಗಳು ದಾಖಲಿಸಿರುವ ಒಂದಷ್ಟು ವಿಚಾರಗಳು. ನಾನಾಗ್ಲೇ ಹೇಳಿದ ಹಾಗೆ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರ ನಿಧನರಾದಾಗ ಯಾವುದೇ ದೊಡ್ಡ ಸಂಸ್ಥೆಗಳು, ದೊಡ್ಡ ಸಂಘಟನೆಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಆದ್ರೆ ನಮ್ಮ ಕ್ಲಬ್ ಹೌಸ್ ನಲ್ಲಿ ನಡೆದ ಕಾರ್ಯಕ್ರಮ ಅತ್ಯಂತ ಆತ್ಮೀಯವಾಗಿತ್ತು. ಇಂತಹ ಮೌಲಿಕವಾದ ಕಾರ್ಯಕ್ರಮಗಳನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕ್ಲಬ್ ಹೌಸಿನ ಮೂಲಕ ಕೊಟ್ಟಿದೆ ಅನ್ನೋದು ನಮಗೆ ಸಮಾಧಾನವನ್ನು ತಂದುಕೊಟ್ಟಂತ ಒಂದು ವಿಚಾರ. ಇನ್ನು ನೀವು ಹೇಳಿದ್ರಿ, ಬಹಳಷ್ಟು ಒಳ್ಳೆಯ ನಾವು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. 130 ಕೋಟಿ ಜನಸಂಖ್ಯೆ ಇದ್ದಾರೆ, ಆದ್ರೆ ಅದರಲ್ಲಿ ಪ್ರಬುದ್ಧರೆಷ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಹಾಗೆಯೇ ಈ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತ ವ್ಯಕ್ತಿಗಳು ನಿಮ್ಮ ಜೊತೆ ಯಾರನ್ನು ಕರೆದುಕೊಂಡು ಬರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅನ್ನೋ ಒಂದು ಮಾತನ್ನು ಬಹಳ ಸೂಚ್ಯವಾಗಿ ಇಲ್ಲಿ ಹೇಳಿದ್ರಿ. ಯಾಕೆಂದ್ರೆ ಇದು ಒಂದು ಜಾತ್ರೆ ಅಲ್ಲ. ಜಾತ್ರೆ ಹೌದು, ಜನಸಂಖ್ಯೆಯ ದೃಷ್ಟಿಯಿಂದ ಕಳೆದ 2 ಅಧಿವೇಶನಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನ ಸೇರಿದ್ರು. ಮೈಸೂರು ಅಧಿವೇಶನದಲ್ಲಂತೂ 1000ಕ್ಕೂ ಮಿಕ್ಕಿ ಜನ ಬಂದಿದ್ರು. ಎಡಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಕೂಡ 1000ದಷ್ಟು ಜನ ಸೇರಿದ್ರು. ಇಲ್ಲಿಯೂ ಕೂಡ ಅಷ್ಟೇ ಸಂಖ್ಯೆಯ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಆದ್ರೆ ನಮಗೆ ಜನಸಂಖ್ಯೆ ಮುಖ್ಯ ಅಲ್ಲ, ನಮಗೆ ಆ
ಜನಸಂಖ್ಯೆಯ ಗುಣಮಟ್ಟ ಬಹಳ ಮುಖ್ಯವಾಗುವಂಥದ್ದು. ಹಾಗಾಗಿ ಇಲ್ಲಿ ಯಾರು ಬರ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬರು ಬರುವವರು ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಬರಬಹುದು. ಆದ್ರೆ ನಾವೆಲ್ಲರೂ ಒಟ್ಟಾಗಬೇಕಾದದ್ದು ಭಾರತ ಅನ್ನೋ ಒಂದು ಪರಿಕಲ್ಪನೆಯ ಕೆಳಗೆ. ಹಾಗಾಗಿ ಭಾರತ ಯಾರಿಗೆ ಮುಖ್ಯವಾಗಿದೆಯೋ, ಯಾರಿಗೆ ರಾಷ್ಟ್ರೀಯವಾದ ಮುಖ್ಯವಾಗಿದೆಯೋ ಅಂಥವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೆ ಒಂದಷ್ಟು ಹೊಸ ವಿಚಾರಗಳು ಸಿಕ್ಕಿಯಾವು. ಅವರ ಒಂದು ಬದುಕಿನ ದಾರಿ ಕೂಡ ಸ್ಪಷ್ಟವಾದೀತು, ಅವರ ಸಾಹಿತ್ಯದ ದಾರಿ ಕೂಡ ಸ್ಪಷ್ಟವಾದೀತು. ಹಾಗಾಗಿ ಬರುವವರು ಕೂಡ ಬನ್ನಿ, ಬಟ್ ಬರುವವರ ಜೊತೆಗೆ ತುಂಬಾ ಯೋಚನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಭಾಗವಹಿಸಲೇಬೇಕು ಅನ್ನೋ ಒಂದಷ್ಟು ವ್ಯಕ್ತಿಗಳನ್ನ ಕರೆದುಕೊಂಡು ಬನ್ನಿ ಅನ್ನೋ ಮಾತುಗಳನ್ನು ನೀವು ಹೇಳಿದಿರಿ. ಈ ಎಲ್ಲ ಒಂದು ವಿಚಾರವನ್ನು ನಾವು ಇವತ್ತು ನಮ್ಮ ಈ ಕ್ಲಬ್ ಹೌಸ್ ಕಾರ್ಯಕ್ರಮದಲ್ಲಿ ಆಡಿದ್ದೇವೆ. ಒಂದಷ್ಟು ವಿಚಾರಗಳನ್ನು ಇಲ್ಲಿಯ ಕೇಳುಗರಿಗೆ, ಯಾಕಂದ್ರೆ ಅನೇಕ ಮಂದಿ ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂದ್ರೆ ಏನು ಅಂತ ಕೇಳುವವರು ಕೂಡ ಒಂದಷ್ಟು ಮಂದಿ ಇದ್ದಾರೆ. ಅದರಲ್ಲಿ ನೇರವಾಗಿ ತೊಡಗಿಸಿಕೊಳ್ಳದೆ ಇರುವವರು ಕೂಡ ಇದ್ದಾರೆ. ಕೇವಲ ಕ್ಲಬ್ ಹೌಸಿನ ಮೂಲಕ ಮಾತ್ರ ಈ ಸಂಸ್ಥೆಯ ಪರಿಚಯ ಆದವರು ಕೂಡ ಇದ್ದಾರೆ. ಅಂಥವರಿಗೆ ಒಂದಷ್ಟು ಅಂಶಗಳನ್ನು ನಾನು ಹೇಳ್ತೇನೆ. ಇಲ್ಲಿ ಆಗ್ಲೇ ಹೇಳಿದ ಹಾಗೆ ಇದು ಇಡೀ ಒಂದು ಭಾರತದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭವಾದ ಸಂಘಟನೆ. ಈ ಸಂಘಟನೆ ಪ್ರತಿ ರಾಜ್ಯದಲ್ಲೂ ಕೂಡ ಸಕ್ರಿಯವಾಗಿದೆ. ಕರ್ನಾಟಕದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕರ್ನಾಟಕ ವಿಂಗ್ ಅದು ಸಕ್ರಿಯವಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಾಸಾಪಾದ ಒಂದು ಪ್ರಾತಿನಿಧ್ಯ ಇದೆ. ಮತ್ತು ಪ್ರತಿ ತಾಲೂಕಿನಲ್ಲೂ ಕೂಡ ಇದು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಆಗ್ಲೇ ಹೇಳಿದ ಹಾಗೆ 2 ಮುಖ್ಯವಾದ ಸಂಗತಿಗಳಿದ್ದಾವೆ. ಒಂದು ಘಟಕ, ಮತ್ತೊಂದು ಸಮಿತಿ. ಸಮಿತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಅದು ವಾರದ ಕಾರ್ಯಕ್ರಮ ಇರಬಹುದು ಅಥವಾ 15 ದಿವಸಕ್ಕೊಂದ್ಸಲ ನಡೆಯುವ ಕಾರ್ಯಕ್ರಮ ಇರಬಹುದು. ಈ ರೀತಿಯ ಅನೇಕ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡುವುದು ಅದು ಸಮಿತಿಯ ಜವಾಬ್ದಾರಿ. ಆದರೆ ವ್ಯಕ್ತಿತ್ವ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು ಘಟಕ. ಈ ಒಂದು ವ್ಯತ್ಯಾಸವನ್ನು ಬಹುಶಃ ಸಾಹಿತ್ಯ ಪರಿಷತ್ನ ಕಾರ್ಯಕರ್ತರಾಗಿ ಅಥವಾ ಅದರ ಒಳಗೆ ಬಂದು, ಆ ಸಂಸ್ಥೆಯ ಒಳಗೆ ಬಂದ ಮೇಲೆ ಇದರ ವ್ಯತ್ಯಾಸಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗಬಹುದು. ಅದೇ ರೀತಿಯಲ್ಲಿ 3ನೇ ಒಂದು ಘಟಕ ಕೂಡ ಇದೆ, ಅದು ಪ್ರಕಾರ ಅಂತ ನಾವು ಹೇಳ್ತೇವೆ. ಈಗ ನಡೀತಾ ಇರುವಂತಹ ಕ್ಲಬ್ ಹೌಸ್ ಕಾರ್ಯಕ್ರಮ ಕೂಡ ಇಂತಹ ಪ್ರಕಾರಕ್ಕೆ ಸೇರುವಂತ ಒಂದು ಸಂಗತಿ. ಕೇಂದ್ರ ಸಮಿತಿ ನಡೆಸುತ್ತಿರುವ ಕಾರ್ಯಕ್ರಮಗಳು 3 ವರ್ಷಗಳಿಗೊಮ್ಮೆ ನಿರ್ದಿಷ್ಟ ವಿಷಯದ ಮೇಲೆ ರಾಷ್ಟ್ರೀಯ ಅಧಿವೇಶನ, ಅಖಿಲ ಭಾರತೀಯ ಸ್ತರದಲ್ಲಿ ವರ್ಷಕ್ಕೆ 4-5 ವಿಷಯಾಧಾರಿತ ಸಂಗೋಷ್ಠಿಗಳು, ಮಕ್ಕಳಿಗೆ ಆಕರ್ಷಕವಾಗಿ ಕತೆ ಹೇಳುವವರ ಕಮ್ಮಟ, ಉದಯೋನ್ಮುಖ ಸಾಹಿತಿಗಳ ಕಾರ್ಯಾಗಾರ, ಪ್ರತಿ ವರ್ಷ ದೇಶದ ಎಲ್ಲೆಡೆಯಿಂದ ಆಯ್ದ 20 ಸಾಹಿತಿಗಳ 4 ದಿನಗಳ ಸಾಹಿತಿ ಯಾತ್ರೆ ಮತ್ತು ಈ ಯಾತ್ರೆಯ ಅನುಭವದಲ್ಲಿ ಬರೆದ ಕಥೆ, ಕವನ, ಪ್ರಬಂಧಗಳ ಸಂಕಲನಗಳ ಪ್ರಕಟಣೆ, ಸಾಧಕ ಸಾಹಿತಿಗಳಿಗೆ ಸಮ್ಮಾನ, ಆಮೇಲೆ ಕಾರ್ಯಕರ್ತರ ವಾರ್ಷಿಕ ಅಭ್ಯಾಸ ವರ್ಗ, ಸಾಹಿತ್ಯ ಪರಿಕ್ರಮ ಅನ್ನೋ ಒಂದು ಹಿಂದಿ ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆಯ ಪ್ರಕಾಶನ, ಅದರ ಜೊತೆಗೆ ಅನೇಕ ಸಾಹಿತ್ಯ ಪುಸ್ತಕಗಳ ಪ್ರಕಾಶನ. ಇದಿಷ್ಟು ಕೇಂದ್ರದ ಒಂದು ಕಾರ್ಯಚಟುವಟಿಕೆಗಳಾದ್ರೆ, ರಾಜ್ಯ ಘಟಕದ ಚಟುವಟಿಕೆಗಳು ಹೀಗಿದ್ದಾವೆ. ಪ್ರತಿ 3 ವರ್ಷಗಳಿಗೊಮ್ಮೆ ರಾಜ್ಯ ಅಧಿವೇಶನ, ಈಗ ನಡೀತಾ ಇರುವುದು 3ನೇ ಅಧಿವೇಶನ, ಯುವ ಸಾಹಿತಿಗಳ ಚಿಂತನಗೋಷ್ಠಿ, ಕಥೆ, ಕವನ, ನಾಟಕ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಕಮ್ಮಟಗಳನ್ನ ಆಯೋಜನೆ ಮಾಡುವಂಥದ್ದು. ಹಾಗೆ ವ್ಯಾಸ ಜಯಂತಿ, ವಾಲ್ಮೀಕಿ ಜಯಂತಿ, ಯುಗಾದಿ, ಹೀಗೆ ವರ್ಷದಲ್ಲಿ 3 ಸಲ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳು ನಡೆಸುವ ವಿವಿಧ ಸಾಹಿತ್ಯಕ ಕಾರ್ಯಕ್ರಮಗಳು. ಇದು ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮ. ಹಾಗೆಯೇ ತನ್ನ ತಂಡದ ಸದಸ್ಯರ ಸಾಹಿತ್ಯಕ ವಿಕಾಸಕ್ಕಾಗಿ ಘಟಕ ಪ್ರತಿ ವಾರ ನಡೆಸುವ ಸಾಹಿತ್ಯಿಕ ಚಟುವಟಿಕೆ, ಕಾರ್ಯಕರ್ತರ ವಾರ್ಷಿಕ ಅಭ್ಯಾಸ ವರ್ಗ, ಪ್ರತಿ ವರ್ಷ ಜೂನ್ನಲ್ಲಿ ಸದಸ್ಯತಾ ಅಭಿಯಾನ, ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಸಾಧಕ ಸಾಹಿತಿ ಮತ್ತು ಭರವಸೆಯ ಯುವ ಸಾಹಿತಿಗಳಿಗೆ ಆದಿಕವಿ ಪುರಸ್ಕಾರ ಮತ್ತು ವಾಗ್ದೇವಿ ಪ್ರಶಸ್ತಿ, ಹಿರಿಯ ಸಾಹಿತಿಗೆ ಆದಿಕವಿ ಪುರಸ್ಕಾರ ಮತ್ತು ಉದಯೋನ್ಮುಖ ಯುವ ಸಾಹಿತಿಗೆ ವಾಗ್ದೇವಿ ಪ್ರಶಸ್ತಿ. ಇದನ್ನ ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೊಡ್ತಾ ಬಂದಿದೆ. ಆದಿಕವಿ ಪುರಸ್ಕಾರವನ್ನು ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರು ಪಡೆದಿದ್ದನ್ನು ನಾವು ಸ್ಮರಿಸಬಹುದು. ಇನ್ನು ಆಯ್ದ ಸಾಹಿತ್ಯ ಕೃತಿಗಳ ಪ್ರಕಾಶನ, ಇದಿಷ್ಟು ರಾಜ್ಯ ಘಟಕ ಅಥವಾ ರಾಜ್ಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವಂತಹ ಕೆಲಸಗಳು. ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕೇಂದ್ರ ಘಟಕದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಒಂದಷ್ಟು ಮಂದಿ ಇದ್ದಾರೆ. ಉದಾಹರಣೆಗೆ ಡಾಕ್ಟರ್ SL ಭೈರಪ್ಪ ಅವರು ಕರ್ನಾಟಕವನ್ನು ಪ್ರತಿನಿಧಿಸಿ ಅವರು ರಾಷ್ಟ್ರ ಮಟ್ಟದಲ್ಲಿ ನಡೆದ ಅಧಿವೇಶನದಲ್ಲಿ ಅವರು ಪಾಲ್ಗೊಂಡಿದ್ರು.
ಹಾಗೆಯೇ ಪ್ರಧಾನ ಗುರುದತ್ತ ಅವರು ಹೋಗಿದ್ರು, ಟಿ ಎನ್ ನಾಗರತ್ನ ಅವರು, ಚಂದ್ರಶೇಖರ ಭಂಡಾರಿ ಅವರು, ಉಷಾ ಶ್ರೀವತ್ಸವ, ನಾಗೇಂದ್ರ ದೊಡ್ಡಮಣಿ, ಶ್ರೀಮತಿ ಶೈಲಜಾ ಗೋರ್ನಮನೆ, ಶಶಿಧರ ನರೇಂದ್ರ, ರಘುನಂದನ್ ಭಟ್ ಅವರು, ಗುರುರಾಜ್ ಕುಂದಾಪುರ, ವೃಷಾಂಕ್ ಭಟ್, ನವೀನ್ ಹುಳೆಗಾರು ಇತ್ಯಾದಿ ಎಲ್ಲ ಕನ್ನಡದ ಸಾಹಿತಿಗಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ, ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯವಿಸ್ತಾರ ಆಗುವುದಕ್ಕೆ ಮುಖ್ಯವಾದ ಕಾರಣ ಆದವರು ಚಂದ್ರಶೇಖರ ಭಂಡಾರಿ ಅವರು. 2015ರಲ್ಲಿ ಅವರು ಈ ಒಂದು ರಾಜ್ಯ ಘಟಕವನ್ನು ಪ್ರಾರಂಭಿಸಿದರು. ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಶಿರಸಿ ಸಮೀಪ ಎಡಳ್ಳಿಯಲ್ಲಿ ಸಾಹಿತ್ಯದಲ್ಲಿ ಕೌಟುಂಬಿಕ ಮೌಲ್ಯಗಳು ಅನ್ನುವ ವಿಚಾರವನ್ನಿಟ್ಟುಕೊಂಡು ಮೊದಲ ಅಧಿವೇಶನ ನಡೆಯಿತು. ಈಗಾಗಲೇ ಹೇಳಿದೆ, ಪ್ರತಿ ಅಧಿವೇಶನಕ್ಕೂ ಕೂಡ ಒಂದು ವಿಶಿಷ್ಟವಾದ ವಿಷಯ ಇರುತ್ತೆ ಅಂತ ಹೇಳಿ. ಹಾಗೆ ಎರಡನೆಯ ಅಧಿವೇಶನ ಅದು ಸಾಹಿತ್ಯದಲ್ಲಿ ಭಾರತೀಯತೆ ಅನ್ನೋ ವಿಚಾರವನ್ನಿಟ್ಟುಕೊಂಡು ನಡೆಯಿತು. ಪ್ರೇಮಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಸಮಾರೋಪದ ಮಾತುಗಳನ್ನ ಆಡಿದ್ದರು. ಈ ಎರಡೂ ಅಧಿವೇಶನಗಳು ಕೂಡ ಬಹಳ ದೊಡ್ಡ ಜನ ಮನ್ನಣೆಯನ್ನು ಗಳಿಸಿದವು, ಜನಪ್ರಿಯತೆಯನ್ನು ಪಡೆದವು ಮತ್ತು ಅನೇಕ ಮಂದಿ ಸಾಹಿತ್ಯದಲ್ಲಿ ನೇರವಾಗಿ ತೊಡಗಿಸಿಕೊಂಡವರು ಮತ್ತು ಸಾಹಿತ್ಯದಲ್ಲಿ ಆಸಕ್ತರಾದವರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಅಧಿವೇಶನಗಳಲ್ಲಿ ಪಾಲ್ಗೊಂಡಿದ್ದರು. ತಮ್ಮ ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಂಡ್ರು ಅನ್ನೋದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅನೇಕ ಮಂದಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ತೆಕ್ಕೆಗೆ ಬಂದರು. ಅಲ್ಲಿಯ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಪ್ರತಿ ವಾರ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಅನೇಕ ಮಂದಿಯ ಪುಸ್ತಕಗಳು ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮೂಲಕ ಪ್ರಕಟಣೆ ಆದದ್ದನ್ನು ನಾವು ನೋಡ್ತೇವೆ. ಹೀಗೆ ಒಂದು ಸಮಾಂತರ ವ್ಯವಸ್ಥೆಯಾಗಿ, ಯಾಕಂದ್ರೆ ಸರ್ಕಾರದ ಅಂಗಸಂಸ್ಥೆಗಳು ಬಹಳಷ್ಟು ಇರ್ತವೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ, ಬೇಕಾದಷ್ಟು ನಿಗಮ ಮಂಡಳಿಗಳಿದ್ದಾವೆ, ಅಕಾಡೆಮಿಗಳಿದ್ದಾವೆ. ಅವುಗಳೆಲ್ಲವೂ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾನೆ ಹೋಗ್ತವೆ. ಆದ್ರೆ ಆ ಎಲ್ಲದಕ್ಕೂ ಒಂದು ಸಮಾಂತರ ವ್ಯವಸ್ಥೆಯಾಗಿ, ಯಾವುದೇ ರಾಜಕೀಯದ ಲೇಪ ಇಲ್ಲದೆ, ಯಾವುದೇ ಸರ್ಕಾರಿ ಅನುದಾನ ಇಲ್ಲದೆ, ಯಾವುದೇ ಒಂದು ದೊಡ್ಡ ಮಟ್ಟದ ಒಂದು ದೇಣಿಗೆ ಇಲ್ಲದೆ, ತನ್ನ ಪಾಡಿಗೆ ತಾನು ಸಾಹಿತ್ಯಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತಾ ಹೋಗುವಂತ ಒಂದು ಧ್ಯೇಯವನ್ನಿಟ್ಟುಕೊಂಡು ಮುನ್ನಡೆಯುತ್ತಿರುವ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇವತ್ತು ನೂರಾರು ಮಂದಿಯ ಸದಸ್ಯತ್ವದಿಂದ ಅದು ಪುಷ್ಟಿಗೊಂಡಿದೆ. ಇನ್ನಷ್ಟು ಯೋಜನೆಗಳು, ನೀವು ಹೇಳಿದ ಹಾಗೆ ಇನ್ನಷ್ಟು ಯೋಜನೆಗಳನ್ನು ಅದು ಹಾಕಿಕೊಂಡು ಮುಂದುವರಿತಾ ಇದೆ. ಆದ್ರೆ ಗಮ್ಯದಲ್ಲಿ ಯಾವುದೇ ಒಂದು ಸಂದಿಗ್ಧತೆ ಇಲ್ಲ. ನಮ್ಮ ಎಲ್ಲರ ಅಂತಿಮ ಗುರಿ ಏನು ಅಂತ ಹೇಳಿದ್ರೆ ಸಮರ್ಥವಾದ ಭಾರತವನ್ನು ಕಟ್ಟುವಂಥದ್ದು. ಆ ಭಾರತವನ್ನು ಕಟ್ಟುವುದು ರಾಜಕೀಯಾತ್ಮಕವಾಗಿ ಕಟ್ಟುವುದು ಒಂದು ಕಡೆ, ಆದ್ರೆ ಸಾಹಿತ್ಯಿಕವಾಗಿ ಹರಿಪ್ರಕಾಶ್ ಅವರು ತಮ್ಮ ಮಾತಿನ ಪ್ರಾರಂಭದಲ್ಲೇ ಹೇಳಿದ್ರು, ನಾವು ಎಲ್ಲರೂ ಕೂಡ ಏನು ಭಾಷೆಯನ್ನು ಒಂದು ಸಂಘರ್ಷಕ್ಕೆ ಬಳಸುವುದಲ್ಲ, ಸಂವಹನಕ್ಕೆ ಬಳಸಬೇಕು. ಈ ಎಲ್ಲ, ಯಾಕಂದ್ರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅನೇಕ ಭಾಷೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ತಮಿಳಿನಲ್ಲಿರಬಹುದು, ಮರಾಠಿಯಲ್ಲಿರಬಹುದು, ಬಂಗಾಳಿಯಲ್ಲಿರಬಹುದು, ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅಭಾಸಾಪ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇಲ್ಲಿ ಯಾವುದೇ ಎರಡು ಭಾಷೆಗಳು ಕತ್ತಿ ಹಿಡಿದು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ತುಳಿತಾ ಇದೆ, ಕೊಲ್ತಾ ಇದೆ ಇತ್ಯಾದಿ ವಿಚಾರಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಎಲ್ಲ ಭಾಷೆಗಳು ಕೂಡ ಈ ಒಂದು ಭಾರತ ಅನ್ನೋ ವ್ಯವಸ್ಥೆಯಲ್ಲಿ ಇರಬೇಕು. ಯಾಕಂದ್ರೆ ಒಂದು ಕಾಡು ಅಂತ ಹೇಳಿದ್ರೆ ನಾವು ಕೇವಲ ಒಂದು ಜಾತಿಯ ಮರವನ್ನು ಬೆಳೆಸುವುದಲ್ಲ, ಅಲ್ಲಿ ಬೇರೆ ಬೇರೆ ಜಾತಿಯ ಮರಗಳು ಇರಬೇಕು, ಬಳ್ಳಿಗಳಿರಬೇಕು, ಪೊದೆಗಳಿರಬೇಕು, ಎಲ್ಲ ರೀತಿಯ ಸಸ್ಯ ವೈವಿಧ್ಯ ಇದ್ರಷ್ಟೇ ಅದು ಕಾಡು. ಅದೇ ರೀತಿಯಲ್ಲಿ ಭಾರತ ಅನ್ನೋ ವ್ಯವಸ್ಥೆ ಇರಬೇಕಾದ್ರೆ ಅಲ್ಲಿ ಎಲ್ಲ ಭಾಷೆಗಳು ಇರಬೇಕು ಮತ್ತು ಭಾಷೆಗಳ ನಡುವೆ ಸಂವಹನ ಇರಬೇಕು, ಸಾಮರಸ್ಯ ಇರಬೇಕು. ಹೀಗಾಗಿ ಭಾಷೆಯ ಮೂಲಕ ವಿಚಾರಗಳನ್ನು ತಲುಪಿಸುತ್ತಾ ಆ ವಿಚಾರಗಳ ಮೂಲಕ ಈ ದೇಶವನ್ನು ಕಟ್ಟುವ ಕೆಲಸವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಮುಂದಿನ ವಾರ ಅದರ ಅಧಿವೇಶನ ನಡೀಲಿಕ್ಕಿದೆ. ಉಜಿರೆಯಲ್ಲಿ ನಾವೆಲ್ಲ ಸೇರ್ತಾ ಇದ್ದೇವೆ. ಈ ಸಲದ ಒಂದು ಅಧಿವೇಶನ 2 ದಿನ ನಡೀತಾ ಇದೆ. ಆಗ್ಲೇ ನಾನು ಹೇಳಿದೆ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮೊದಲ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು, ಈ ಅಧಿವೇಶನದ ಉದ್ಘಾಟನೆಯನ್ನು ಅವರು ಮಾಡ್ತಾ ಇದ್ದಾರೆ. ಸಮಾರೋಪದ ನುಡಿಗಳನ್ನು ಶ್ರೀಯುತ ದಿವಾಕರ ಹೆಗಡೆ ಅವರು ಮಾಡ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನೋದು ನಮ್ಮ ಇಚ್ಛೆ. ನಮ್ಮ ಜೊತೆ ಡಾಕ್ಟರ್ ಮಾಧವ ಅವರಿದ್ದಾರೆ. ಅವರು ಒಟ್ಟಾರೆಯಾಗಿ ಅಭಾಸಾಪದ ಬಗ್ಗೆ ಮತ್ತು ಅಧಿವೇಶನದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ರೋಹಿತ್ ಅವರೇ, ಒಂದು ನಿಮಿಷ ನಾನು ತಗೊಳ್ತೇನೆ. ಖಂಡಿತ. ನಾವು ಈ ಮೈಸೂರಿನ ಸಮ್ಮೇಳನದ ನಂತರ ಒಬ್ಬರು ಪ್ರಮುಖವಾದಂತಹ ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ, ಭಾರತೀಯತೆ ಅಂದ್ರೆ ಅದು ಏನು ಹಾಗಂದ್ರೆ ಅಂತ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ನಲ್ಲ. ಇತ್ತೀಚೆಗೆ ಇನ್ನೊಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಶುದ್ಧ ಸಾಹಿತ್ಯ, ಭಾಷಾ ಶುದ್ಧತೆ, ಇದನ್ನ
ಈ ಪ್ರಶ್ನೆಯನ್ನ ಒಂದು ಜಾತಿಗೋ ಸಂಪ್ರದಾಯಕ್ಕೋ ಲೇಪಿಸಿ ಅದಕ್ಕೆ ಸೀಮಿತ ಮಾಡಿ ನಮಗೆ ಅಂತಹ ಭಾಷಾ ಶುದ್ಧತೆ, ಶುದ್ಧ ಸಾಹಿತ್ಯ ಈ ಕಲ್ಪನೆಯನ್ನ ಇಟ್ಕೊಂಡು ನಾವು ಮಾತನಾಡೋದಾದ್ರೆ ಅಂತಹ ಭಾಷೆ ಮತ್ತು ಸಾಹಿತ್ಯವೇ ಬೇಡ ಅಂತೇಳಿ ಒಬ್ರು ಮಹಾನ್ ಸಾಹಿತಿಗಳು ಇತ್ತೀಚೆಗೆ ತಮ್ಮ ವಿಷಯವನ್ನ ಹೊರಹಾಕಿದ್ದಾರೆ, ನಂಜನ್ನ ಹೊರಹಾಕಿದ್ದಾರೆ. ಬಹುಶಃ ನೀವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಲ್ಲ. ನಾನು ಹೇಳಿದ್ನಲ್ಲ, ನಮಗೆ ಇರುವಂತಹ ಸವಾಲೇ ಇದು ಅಂತ. ನಾವಿಲ್ಲಿ ಭಾಷಾ ಶುದ್ಧತೆ ಅಂತಂದ್ರೆ ಯಾರು ಯಾವ ರೀತಿ ಉಚ್ಚಾರಣೆಯನ್ನು ಮಾಡ್ತಾರೆ ಅಥವಾ ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದಲ್ಲ. ಭಾಷೆ ಅಂತಂದ್ರೆ ಅದಕ್ಕೊಂದು ವ್ಯಾಕರಣ ಇರುತ್ತೆ, ಅದಕ್ಕೊಂದು ಕ್ರಮ ಇರುತ್ತೆ, ಅದಕ್ಕೊಂದು ಸಭ್ಯತೆ ಇರುತ್ತೆ, ಅದಕ್ಕೊಂದು ಚೌಕಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಭಾಷೆಯನ್ನ ಪರಿಗಣಿಸದೆ ಹೋದ್ರೆ ಅಥವಾ ಆ ರೀತಿಯಾದಂತಹ ಕಾಳಜಿಯನ್ನ ನಾವು ತೋರದೆ ಹೋದ್ರೆ ಬರ್ತಾ 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 ಆ ಭಾಷೆ, ಇವತ್ತು ನಾವು ನೋಡಿದೀವಿ ಹೇಗೆ ಎಲ್ಲಾ ವ್ಯವಸ್ಥೆಗಳು ಜಾಳಾಗ್ತಾ ಇದೆಯೋ ಹಾಗೆ ನಮ್ಮ ಭಾಷಾ ವ್ಯವಸ್ಥೆ, ಅದು ಯಾವುದೇ ಭಾಷೆ ಇರಲಿ, ನಾನು ಕನ್ನಡ ಅಂತ ಮಾತ್ರ ಹೇಳ್ತಾ ಇಲ್ಲ, ಎಲ್ಲಾ ಭಾಷೆಗಳಲ್ಲೂ ಈ ಸಮಸ್ಯೆ ಬಹುಶಃ ಕಾಡ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇಂಗ್ಲಿಷ್ ಆದಿಯಾಗಿ ನಾವು ಅದರ ಮೂಲ ಸ್ವರೂಪ, ಅದರ ಮೂಲ ಗಟ್ಟಿತನ ಇದನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಕೊಡಬೇಕು ಅನ್ನುವಂಥ ರೀತಿ, ಆ ಹಿನ್ನೆಲೆಯಲ್ಲಿ ಬಹುಶಃ ಭಾಷಾ ಶುದ್ಧತೆ ಅಥವಾ ಪರಿಜ್ಞಾನ ಇತ್ಯಾದಿಗಳನ್ನು ನಾವು ಮಾತಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಈ ವಿತಂಡವಾದ ಇದೆಯಲ್ಲ, ಈ ತರ ಒಂದು ಧಿಕ್ಕರಿಸುವಂತಹ, ನಿರಾಕರಿಸುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಮೂಲ ಅಸ್ಮಿತೆಗೆ ಇವರೇನೆ ನಮಗೆ ಸವಾಲಾಗಿರುವಂಥವ್ರು ಅಂತ. ಆ ಕುರಿತಾಗಿ ನಾವು ವಿಶೇಷವಾಗಿ ಚರ್ಚೆ ಮಾಡಬೇಕಾದಂತ ಅಥವಾ ಹೊಸ ಒಂದು ದಿಕ್ಕನ್ನ ಕಂಡುಕೊಳ್ಬೇಕಾದಂತ, ತೀರ್ಮಾನಕ್ಕೆ ಬರಬೇಕಾದಂತ ಅವಶ್ಯಕತೆ ಇದೆ. ಬಹುಶಃ ಸಾಹಿತ್ಯ ಪರಿಷತ್ತಿಗೆ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಮುಂಬರುವಂತಹ ದಿನಗಳಲ್ಲಿ ಆ ಕುರಿತಾಗೂ ಕೂಡ ನಾವು ಅಧಿವೇಶನದಲ್ಲೋ, ಅಧಿವೇಶನದ ನಂತರ ನಡೆಯುವಂತಹ ಕಮ್ಮಟಗಳಲ್ಲೋ ಅಥವಾ ನಮ್ಮ ಕಾರ್ಯಚಟುವಟಿಕೆಯನ್ನ ನಿರ್ಧರಿಸುವಂತಹ ಸಂದರ್ಭಗಳಲ್ಲೋ ನಾವು ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ ಚಕ್ರತೀರ್ಥ ಅವ್ರೆ. ಖಂಡಿತ ಹರಿಪ್ರಕಾಶ್ ಅವರೇ, ನಿಮ್ಮ ಮಾತುಗಳು ಬಹಳ ಸ್ಪಷ್ಟ ಇದೆ. ಅಂದ್ರೆ ಮುಂದಿನ ದಾರಿ ನಮ್ಮದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಮಾತುಗಳು ಒಂದು ರೀತಿಯಲ್ಲಿ ದಿಕ್ಸೂಚಿಯ ರೀತಿಯಲ್ಲಿ ಅದು ಬಂದಿದೆ ಅಂತ ಅಂದ್ಕೊಳ್ತೇನೆ. ಡಾಕ್ಟರ್ ಮಾಧವ ಅವರು ನಮ್ಮ ಜೊತೆ ಇದ್ದಾರೆ, ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ತನಕ ನಡೆದಂತ ಒಂದು ಸಂವಾದದಲ್ಲಿ ಅರ್ಥವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕರ್ನಾಟಕ ಅಂತ ಹೇಗೆ ನಡೆದುಂಟು, ಯಾವ ರೀತಿಯ ಚಟುವಟಿಕೆಗಳು ನಡೆದವು ಅನ್ನುವಂತಹ ಒಂದು ಚಟುವಟಿಕೆಗಳ ಮಾಹಿತಿ ಒಂದು ಕಡೆ ಅಂತ ಆದ್ರೆ, ಏನು ನಮ್ಮ ವೈಚಾರಿಕ ತಳಹದಿ ಏನು ಮತ್ತು ನಾವು ಹಾಕಿಕೊಂಡಿರುವಂತ ಮೇಲ್ಪಂಕ್ತಿ ಏನು, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಂಘಟನೆ ಹಾಕಿರುವಂತ ಮೇಲ್ಪಂಕ್ತಿ ಏನು, ಮತ್ತು ಉಳಿದವರೆಲ್ಲರಿಗೂ ಕೂಡ ಅಥವಾ ಉಳಿದ ಸಂಘಟನೆಗಳಿಗೆ ಯಾವ ರೀತಿಯ ಸಂದೇಶವನ್ನ ಕೊಡಬಹುದು ಅನ್ನುವಂತಹ ಒಂದು ಚರ್ಚೆ ಬಹಳ ಫಲಪ್ರದವಾಗಿ ಸಂತೋಷವಾಯಿತು. ಈ ವಿಚಾರಗಳನ್ನ ಕೇಳಿಕೊಂಡು ಇವತ್ತಿನ ಒಂದು ಮಹತ್ವದ ವಿಷಯ ಏನು ಅಂತ ಹೇಳಿದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ನಡೆಯುವಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ರಾಜ್ಯ ಅಧಿವೇಶನ, 3ನೇ ರಾಜ್ಯ ಅಧಿವೇಶನ, ಇದು ಉಜಿರೆಯಲ್ಲಿ ನಡೀಲಿಕ್ಕಿದೆ. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿರುವಂತಹ 8-9 ಕಿಲೋಮೀಟರ್ ದೂರದಲ್ಲಿರುವಂತಹ ಉಜಿರೆ ಶಿಕ್ಷಣ ಕಾಶಿಯಾಗಿ ಹೆಸರನ್ನು ಪಡೆದಂತಹ ಒಂದು ಊರು. ಇದು ಕೇವಲ ಶಿಕ್ಷಣ ಕಾಶಿಯಾಗಿ ಹೆಸರನ್ನ ಪಡೆಯಲಿಲ್ಲ, ಒಂದು ಸಾಂಸ್ಕೃತಿಕ ನಗರಿಯಾಗಿ ಕೂಡ ಇವತ್ತು ಉಜಿರೆ ಹೆಸರು ಪಡೆದಿದೆ. ನಮ್ಗೆಲ್ಲ ಗೊತ್ತಿದೆ, 1983ರಲ್ಲಿ ನಡೆದಂತಹ ವಿಶ್ವ ಹಿಂದೂ ಪರಿಷತ್ನ ಒಂದು ಸಮ್ಮೇಳನ ಇಡೀ ಜಗತ್ತಿಗೆ ಯಾವ ರೀತಿಯ ಒಂದು ಸಚ್ಚಿಂತನೆಯನ್ನ ಅಥವಾ ನಾ ಭೂತೋ ನಾ ಭವಿಷ್ಯತಿ, ಲಕ್ಷಾಂತರ ಜನ ಸೇರಿ ನಡೆಸಿದಂತಹ ಒಂದು ಸಮ್ಮೇಳನ. ಇದು ಚಿರಸ್ಥಾಯಿ ಆಗಿದೆ ಎಲ್ಲರ ಮನಸ್ಸಿನಲ್ಲಿ. ಅಂತಹ ಒಂದು ಪ್ರದೇಶ ಉಜಿರೆ. ಅದೊಂದು ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ, ಹೃದಯ ಶ್ರೀಮಂತಿಕೆ ಇರುವಂತಹ ಜನರಿರುವಂತಹ ಒಂದು ಊರು ಅದು. ಯಾಕಂದ್ರೆ ಅಲ್ಲಿಯ ಜನರು
ಸಾಹಿತ್ಯವನ್ನಿರ್ಬೋದು ಅಥವಾ ಸಾಂಸ್ಕೃತಿಕ ವಿಚಾರಗಳನ್ನಿರ್ಬೋದು, ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಆ ಚಿಂತನೆ ಅಥವಾ ರಾಷ್ಟ್ರೀಯವಾದವನ್ನ ಉಸಿರಾಡುವಂತ ಜನರು ಇರುವಂತಹ ಒಂದು ಪ್ರದೇಶ ಉಜಿರೆ ಅಂತ ಒಂದು ಸಾಂಸ್ಕೃತಿಕ ಮತ್ತು ಭಾರತೀಯತೆಯ ಮನಸ್ಸುಗಳು ಇರುವಂತಹ ಉಜಿರೆ. ಇಲ್ಲಿ ಈ ಅಧಿವೇಶನ ನಡೀತಾ ಇದೆ ಅನ್ನುವಂಥದ್ದೇ ನಮ್ಗೆಲ್ಲ ಹೆಮ್ಮೆಯ ವಿಷಯ. ನಾವು ಮೊದಲೇ ಚಿಂತನೆ ಮಾಡಿದ ಹಾಗೆ ಸಾವಿರಾರು ಜನ ಈ ಅಧಿವೇಶನದಲ್ಲಿ ಭಾಗವಹಿಸಬೇಕಿತ್ತು. 3-4 ಸಾವಿರ ಜನದ ಒಂದು ಸಿದ್ಧತೆಯನ್ನ ನಾವು ಮಾಡಿದ್ದೆವು. ಕಾಲಕ್ರಮದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಈ ಕೋವಿಡ್ ಇನ್ನಿತರ ಒಂದು ಸರ್ಕಾರದ ನಿಯಮದ ಪ್ರಕಾರ ಆ ಎಲ್ಲ ಏನು ಸ್ಟ್ಯಾಂಡರ್ಡ್ ಆಪರೇಷನ್ SOP ಅಂತ ಏನ್ ಹೇಳ್ತೇವೆ, ಅದನ್ನ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನ ಒಂದು ವ್ಯವಸ್ಥಿತವಾಗಿ ನಡೆಯುವುದಕ್ಕೆ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿ ಮತ್ತು ಸ್ವಾಗತ ಸಮಿತಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಆ ರೀತಿಯಾಗಿ ಬರುವಂತಹ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಸಾಹಿತ್ಯ ಆಸಕ್ತರಿಗೆ ಒಂದು ಸರಳ ವಸತಿ ಮತ್ತು ಒಳ್ಳೆಯ ರುಚಿಯಾದಂತಹ ಭೋಜನ ಇತ್ಯಾದಿ ಎಲ್ಲ ವ್ಯವಸ್ಥೆಗಳಿಗೆ ಭರದ ಸಿದ್ಧತೆ ನಡೆದಿದೆ. ಈ ಪ್ರದೇಶದ ವಿವಿಧ ದೇಶ ಪ್ರೇಮಿ ಸಂಘಟನೆಗಳು ಮತ್ತು ಸಾಹಿತ್ಯ ಆಸಕ್ತರು ಕೈ ಜೋಡಿಸಿದ್ದಾರೆ. ನಾಡಿನ ಹಿರಿಯರು ಮುಂದೆ ನಿಂತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಅಧಿವೇಶನದ ಸಿದ್ಧತೆ ನಡೆದು ಇನ್ನು ಎಲ್ಲ ಐತಿಹಾಸಿಕರ ಬರುವಿಕೆಯನ್ನ ಎದುರು ನೋಡುತ್ತಾ ಒಳ್ಳೆಯ ಸಿದ್ಧತೆ ಈಗಾಗಲೇ ಬಹಳವಾಗಿ ಹೇಳಿದ್ರು. ಅಂದ್ರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮೇಲ್ಪಂಕ್ತಿಯ ವಿಷಯಗಳು ಹೇಗೆ ನಮ್ಮ ಅಧಿವೇಶನದಲ್ಲಿ ಸಾಕ್ಷಿ ಆಮಂತ್ರಣ ತೆಗೆದು ನೋಡಿದ್ರೆ ನಮ್ಮ ಎರಡೂ ಅಧಿವೇಶನದಲ್ಲಿ ಬೇರೆ ನಾವು ಅನೇಕ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ ನಾವು ತುಳುದಲ್ಲಿ ಹೇಳ್ತೇವೆ ವಿಕಿಪೀಡಿಯಾ ಅಂತ. ಕಾರ್ಯಕ್ರಮ ಒಂದೊಂದ ಸಂಪನ್ಮೂಲ ವ್ಯಕ್ತಿಗಳಿಗಾಗಲಿ ಅತಿಥಿಗಳಿಗೆ ಆಗಲಿ ಸಮಯ ಇಲ್ಲ. ಅರ್ಧ ಗಂಟೆ ಕಳೆದು ಹೇಗೆ ಬಂದು ಕಾರ್ಯಕ್ರಮ ನಿರ್ವಾಹಕರು ಹೇಳುವಂತದ್ದು ಒಂದು 5 ನಿಮಿಷದಲ್ಲಿ ಮುಗಿಸಿ ಅಂತ. ಅಂದ್ರೆ ಎಲ್ಲರೂ ಕೂಡ ಬರಿ ಓಡು 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 ಅನ್ನುವಂತ ರೀತಿಯಲ್ಲಿ ಕೆಲವು ಅಧಿವೇಶನಗಳ ಸಮ್ಮೇಳನಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ವೈಚಾರಿಕ ಮಂಥನ ಎಷ್ಟು ಮುಖ್ಯ, ಸಾಹಿತ್ಯಿಕ ಚಿಂತನ ಎಷ್ಟು ಮುಖ್ಯ, ಅದರ ಜೊತೆಗೆ ಪ್ರತಿ ಕಾರ್ಯಕ್ರಮದ ಮಧ್ಯೆ ಒಂದು 1/2 ಗಂಟೆಯ ಅಂತರವನ್ನ ಇಡಲಾಗಿದೆ. ಇದು ಯಾಕೆಂದ್ರೆ ಅಂತಹ ಸಾಹಿತ್ಯ ಪ್ರೇಮಿಗಳು ಒಂದಷ್ಟು ಚರ್ಚೆ ಮಾಡಬೇಕು, ಒಂದಷ್ಟು ಸಂವಾದವನ್ನ ಮಾಡಬೇಕು, ಒಂದಷ್ಟು ಮಾತುಕತೆಯನ್ನಾಡುವುದರ ಮೂಲಕ ಸಾಹಿತ್ಯಿಕ ಮನಸ್ಸುಗಳು ಒಂದಾಗುವುದರ ಜೊತೆಗೆ ಮನುಷ್ಯರ ಮಧ್ಯೆ ಒಂದು ಬಾಂಧವ್ಯದ ಸೇತು ನಿರ್ಮಾಣ ಆಗಬೇಕನ್ನುವ ಕಾರಣಕ್ಕೋಸ್ಕರ ಆ ಅಂತರವನ್ನು ಕೂಡ ಯೋಜಿಸಲಾಗಿದೆ. ಮತ್ತೆ ಅಷ್ಟೇ ಮುಖ್ಯವಾಗಿ ಈಗಾಗಲೇ ರೋಹಿತ್ ಚಕ್ರವರ್ತಿ ಡಾಕ್ಟರ್ ಮಾಧವ್ ಅವರ ಮಾತು ಕ್ಲಿಯರ್ ಇಲ್ಲ, ತಾಂತ್ರಿಕ ಸಮಸ್ಯೆ ಇದೆ ಅಂತ ಕಾಣ್ತದೆ. ಅವರು ಹೇಳಿದ ಒಂದಷ್ಟು ವಿಚಾರಗಳು ಏನಂತ ಹೇಳಿದ್ರೆ, ಉಜಿರೆ ಬಹಳ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂಥ ಒಂದು ಊರು, ಸಾಹಿತ್ಯಿಕವಾಗಿ ಕೂಡ. ಮತ್ತು ಹಿಂದೂ ಸಮಾಜೋತ್ಸವ ನಡೆದದ್ದು ಮತ್ತು ಅನೇಕ ಅದರ ಹಿನ್ನೆಲೆಯನ್ನು ನೋಡಿದರೆ ಉಜಿರೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಭೂಪಟದಲ್ಲಿ ಅತ್ಯಂತ ಪ್ರಮುಖ ಊರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಅಂತಹ ಊರಿನಲ್ಲಿ ನಡೀತಾ ಇದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ಪ್ರತಿ ಅಧಿವೇಶನಕ್ಕೆ ಇರುವ ಹಾಗೆ ಈ ಅಧಿವೇಶನಕ್ಕೂ ಕೂಡ ಒಂದು ವಿಷಯವನ್ನು ಇಟ್ಟಿದ್ದಾರೆ, ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ. ನಮ್ಮ ಎಲ್ಲ ಗೋಷ್ಠಿಗಳು ಕೂಡ 2 ದಿನ ನಡೆಯುವ ಎಲ್ಲ ಮಾತುಗಳು, ಉಪನ್ಯಾಸಗಳು, ಗೋಷ್ಠಿಗಳು, ಚಿಂತನೆ ಎಲ್ಲವೂ ಕೂಡ ಈ ಒಂದು ವಿಚಾರದ ಸುತ್ತುತ್ತವೆ ಅನ್ನೋದು ಬಹಳ ವಿಶೇಷ. ಈ ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ ಅಂದ್ರೆ ಏನು ಮತ್ತು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಏನೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಾರೆ ಆಯೋಜನೆಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರಘುನಂದನ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ರಘುನಂದನ್ ಜಿ, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಬ್ ಹೌಸಿನ ಕಾರ್ಯಕ್ರಮದಲ್ಲಿ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ
ಸಮಗ್ರ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ರೋಹಿತ್ ಚಕ್ರತೀರ್ಥ ಅವರು ನಮ್ಮ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ನಮ್ಮೆದುರು ಇಟ್ಟಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ದಾರಿ ಹಾಗೂ ಗುರಿ ಅತ್ಯಂತ ಸ್ಪಷ್ಟವಾಗಿದೆ. ನಾವು ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರು ನಾವು ಎಲ್ಲ ಅನೇಕ ಕನಸುಗಳನ್ನು ಕಂಡಿದ್ವಿ. ಸಮರ್ಥ ಭಾರತವನ್ನು ಕಟ್ಟಬೇಕು. ಆ ಭಾರತವನ್ನು ಕಟ್ಟಬೇಕಾದರೆ ಅದರಲ್ಲಿ ಸಾಹಿತ್ಯ ಪರಿಷತ್ ಅಥವಾ ಸಾಹಿತ್ಯದ ವಲಯ ಕೂಡ ಅದರಲ್ಲಿ ತೊಡ್ಕೋಬೇಕು ಅಂತೇಳಿ. ಆದರೆ ಭಾರತೀಯ ಸಾಹಿತ್ಯದ ವಲಯ ಸ್ವಾತಂತ್ರ್ಯ ನಂತರದಲ್ಲಿ ಏನೆಲ್ಲ ಮಾಡ್ತು, ಏನೆಲ್ಲ ನಡೀತು ಈ ದೇಶದಲ್ಲಿ ಅನ್ನೋದು ಸಮಾಜ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಬಂತು. ಆ ನಂತರದಲ್ಲಿ ನಮ್ಮ ಹಿರಿಯರು ಯೋಚನೆಯನ್ನು ಮಾಡಿದರು. ಇಡೀ ಭಾರತವನ್ನು ಸಮರ್ಥವಾಗಿ ಕಟ್ಟಬೇಕಾದರೆ ಸಾಹಿತ್ಯದ ವಲಯದಲ್ಲಿ ಕೂಡ ನಾವು ಅತ್ಯಂತ ರಾಷ್ಟ್ರೀಯತೆಯನ್ನು ಬೆಳೆಸಬೇಕು, ಅದನ್ನು ಉಳಿಸ್ಬೇಕು ಅನ್ನೋ ಚಿಂತನೆ ನಡೀತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಉದ್ಭವ ಆಯಿತು 56 ವರ್ಷಗಳ ಹಿಂದೆ. ಆ ನಂತರದಲ್ಲಿ ಇಡೀ ದೇಶದಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು ಅಂತಕ್ಕಂಥ ಭಾವನೆಯನ್ನು ಗಟ್ಟಿಗೊಳಿಸ್ತಾ ಸಾಕ್ತು. ಏಕೆಂದರೆ ಸಾಹಿತ್ಯದ ಉದ್ದೇಶ ಕೂಡ ಅದೇ, ಬಂಧುತ್ವವನ್ನು ವಿಸ್ತರಣೆ ಮಾಡ್ತಾ ಹೋಗೋದು ಸಾಹಿತ್ಯದ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಇವತ್ತು ಇಡೀ ಭಾರತ ವೈವಿಧ್ಯಮಯ ದಾಳಿಯ ನಂತರದಲ್ಲಿಯೂ ಕೂಡ ಇಷ್ಟು ಸಮರ್ಥವಾಗಿ ಇಷ್ಟು ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಪ್ರಾಚೀನ ಸಾಹಿತ್ಯಗಳು. ನೋಡಿ, 5,000-6,000 ವರ್ಷಗಳ ಹಿಂದೆಯೇ ರಾಮಾಯಣ ಸೃಷ್ಟಿಯಾಗಿದ್ದು ಕೂಡ ಇವತ್ತಿಗೂ ರಾಮಾಯಣ ಮಹಾಭಾರತ ಕಾವ್ಯಗಳು ಇಡೀ ಭಾರತವನ್ನು ಹೇಗೆ ಜೋಡಿಸಿ ಇಟ್ಟಿದೆ ಅನ್ನಲಿಕ್ಕೆ ನಮ್ಮೆದುರು ಉದಾಹರಣೆ ಇದೆ. ಹಾಗೆ ಸಾಹಿತ್ಯಕ್ಕೆ ತುಂಬ ಮಹತ್ವದ ಸ್ಥಾನ ಕೂಡ ಇದೆ. ಸಾಹಿತ್ಯ ಈ ದೇಶದ ದಿಕ್ಕು, ಈ ದೇಶದ ಗುರಿ, ಇದನ್ನು ಸ್ಪಷ್ಟಪಡಿಸ್ತಾ ಆ ದಿಸೆಯಲ್ಲಿ ಸಮಾಜವನ್ನು ತೆಗೆದುಕೊಂಡು ಹೋಗುವಂಥ ಮಹತ್ವವಾದ ಕಾರ್ಯವನ್ನು ಮಾಡ್ತಾ ಬಂದಿದೆ ಅಂತ ಹೊಣೆಗಾರಿಕೆ ಕೂಡ ಸಾಹಿತ್ಯ ಕ್ಷೇತ್ರಕ್ಕಿದೆ. ಆ ದಿಸೆಯಲ್ಲಿ ನಾವೀಗ 3ನೇ ಅಧಿವೇಶನಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಅತ್ಯಂತ ಯಶಸ್ವಿಪೂರ್ಣವಾಗಿ ಅಧಿವೇಶನವನ್ನು ನಡೆಸಬೇಕು ಅಂತಕ್ಕಂಥ ಯೋಚನೆಯೊಂದಿಗೆ ಕಳೆದ 3-4 ತಿಂಗಳುಗಳಿಂದ ಕಾರ್ಯವನ್ನು ನಡೆಸಿದ್ದಾರೆ. ಆ ದಿಶೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೂಡ ಅತ್ಯಂತ ಸ್ಪಷ್ಟವಾದ ನೇರವಾದ ಸಂದೇಶವನ್ನು ಕೂಡ ಸಾಹಿತ್ಯ ವಲಯಕ್ಕೆ ನೀಡಲಿಕ್ಕಿದೆ ಅಧಿವೇಶನದ ಮೂಲಕ. ಏಕೆಂತಂದರೆ ಕಳೆದ 2 ಅಧಿವೇಶನದಲ್ಲಿ ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತನ್ನ ನಿರ್ಣಯಗಳನ್ನು ಸಮಾಜಕ್ಕೆ ಕೊಟ್ಟಿದೆ. ಏಕೆಂದರೆ ಒಂದು ಸಂಘಟನೆಯ ನಿರ್ಣಯಗಳನ್ನು ಜಾರಿಗೆ ತರೋದು ಸಮಾಜವೇ. ಎಲ್ಲವನ್ನು ಬೆಳೆಸೋದು ಮತ್ತು ಅವುಗಳನ್ನು ಜಾರಿಗೆ ತರೋದು ಸಮಾಜದ ಹೊಣೆಗಾರಿಕೆ ಆಗಿರೋದ್ರಿಂದ ಮೈಸೂರಿನ ಅಧಿವೇಶನದಲ್ಲಿ ಕೂಡ ನಾವು ನಿರ್ಣಯಗಳನ್ನು ಸಮಾಜದ ಎದುರಿಗೆ ಇಟ್ವಿ. ಅದು ಸಮಾಜ ಸ್ವೀಕಾರ ಮಾಡ್ತು, ಜಾರಿಗೆ ತರಲಿಕ್ಕೆ ತನ್ನ ಪ್ರಯತ್ನದಲ್ಲಿ ಸಾಕ್ತು. ಹಾಗೆ ಈ ಉಜಿರೆ ಅಧಿವೇಶನದಲ್ಲಿ ಕೂಡ ನಾವು ಅತ್ಯಂತ ಸ್ಪಷ್ಟವಾದ ಮತ್ತು ನೇರವಾದ ಸಂದೇಶವನ್ನು ಸಾಹಿತ್ಯ ವಲಯಕ್ಕೆ ನೀಡಲಿಕ್ಕಿದ್ದೇವೆ. ಅದರ ಮೂಲಕ ಅಧಿವೇಶನವನ್ನು ಯಶಸ್ವಿಗೊಳಿಸಲಿಕ್ಕಿದ್ದೇವೆ. ಹಾಗೆ ಸಾಹಿತ್ಯ ವಲಯವನ್ನು ಭಾರತೀಯ ರಾಷ್ಟ್ರೀಯತೆಯ ಅಡಿಯಲ್ಲಿ ಇನ್ನಷ್ಟು ಬಲಿಷ್ಠಗೊಳಿಸಲಿಕ್ಕಿದ್ದೇವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಬಲಿಷ್ಠ ಸಂಘಟನೆಯಾಗಿ ಬೆಳೆದು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಪ್ರಮುಖ ಕಾರಣ. ಏಕೆಂದರೆ ಇಡೀ ಬೀದರ್ದಿಂದ ಕಾಸರಗೋಡುವರೆಗೂ ಹೋದರೂ ಕೂಡ ನಮ್ಮ ಸಾಹಿತ್ಯದ ಸಂಘಟನೆಯಲ್ಲಿ ಅವರು ತೋರಿಸುವಂಥ ಪ್ರೀತಿ, ವಿಶ್ವಾಸ ಇವುಗಳನ್ನೆಲ್ಲ ಗಮನಿಸಿದಾಗ ಒಂದು ಸಂಘಟನೆ ಸಮಾಜದ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಬೆಳೆದು ಬರುತ್ತೆ, ಸಮಾಜ ಅದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನಲಿಕ್ಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಒಂದು ಶ್ರೇಷ್ಠ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏಕೆಂದರೆ ಸಮಾಜವೇ ಅದನ್ನು ಬೆಳೆಸಿದೆ, ಅದಕ್ಕೆ ಶಕ್ತಿಯನ್ನು ಕೊಟ್ಟಿದೆ. ಅದರ 3ನೇ ಅಧಿವೇಶನಕ್ಕೆ ಸಮಾಜ ಸಿದ್ಧತೆಯನ್ನು ನಡೆಸಿದೆ. ಆ ಅಧಿವೇಶನದಲ್ಲಿ
ನಾವೆಲ್ಲರೂ ಒಟ್ಟಾಗೋಣ, ನಾವೆಲ್ಲರೂ ನಮ್ಮ ಪರಸ್ಪರ ಬಾಂಧವ್ಯಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ. ಅದರ ಮೂಲಕ ಸಾಹಿತ್ಯದ ವಲಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುವಲ್ಲಿ ನಾವು ಕೂಡ ಒಬ್ಬರಾಗೋಣ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನನ್ನ ಕೃತಜ್ಞತೆಗಳು. ಧನ್ಯವಾದಗಳು ರಘುನಂದನ್ ಭಟ್ ಅವರೇ. ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು. ಹಾಗೆಯೇ ನಿರ್ಣಯ ಅಧಿವೇಶನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳನ್ನು ಮುಂದೆ ಜಾರಿಗೊಳಿಸುವ, ಅದರ ಬಗ್ಗೆ ತೀವ್ರವಾಗಿ ಯೋಚಿಸುವ ಜವಾಬ್ದಾರಿ ಇರುವುದು ಸಮಾಜಕ್ಕೆ. ಹಾಗಾಗಿ ಸಮಾಜಕ್ಕೆ ನಾವು ಆ ನಿರ್ಣಯಗಳನ್ನು ಬಿಡ್ತೇವೆ, ಅವರು ಅದನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವ ಮಾತನ್ನು ನೀವು ಹೇಳಿದಿರಿ. ಬಹಳ ಉತ್ತಮವಾದ ಸಂದೇಶ. ಖಂಡಿತವಾಗಿಯೂ ಅಧಿವೇಶನದಲ್ಲಿ ಸಮಾಜ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ ಅನ್ನುವ ಒಂದು ಭರವಸೆ ನಮಗಂತೂ ಖಂಡಿತ ಇದೆ. ಅನೇಕ ಮಂದಿ ಈಗಾಗಲೇ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ನಾವು ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು, ಈ ಅಧಿವೇಶನದಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಫೋನ್ ನಂಬರ್ ಅನ್ನು ಕೊಡುವ ಒಂದು ಕೆಲಸವನ್ನು ಮಾಡ್ತೇವೆ. 9738508972. ನಾನು ಪುನರಾವರ್ತನೆ ಮಾಡ್ತೇನೆ. 9738508972. ಈ ಒಂದು ಫೋನ್ ನಂಬರ್ಗೆ ಅವರು ಸಂಪರ್ಕ ಮಾಡಿ ಯಾವ ರೀತಿಯಲ್ಲಿ ಅವರು ನಮ್ಮ ಸಂಘಟನೆ ಜೊತೆ ತೊಡಗಿಸಿಕೊಳ್ಳಬೇಕು ಅನ್ನೋದನ್ನ ಹೇಳಿದ್ರೆ ನಾವು ಅದಕ್ಕೆ ತಕ್ಕ ಒಂದು ಸೂಚನೆಯನ್ನಾಗ್ಲಿ ಮಾರ್ಗದರ್ಶನವನ್ನಾಗ್ಲಿ ಕೊಡುವುದಕ್ಕೆ ಸಾಧ್ಯ. ಹಾಗೆಯೇ ಎಷ್ಟು ಜನ ಈ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಮನಸ್ಸು ಉಳ್ಳವರಿದ್ದಾರೋ ಅವರೆಲ್ಲರೂ ಕೂಡ ಆದಷ್ಟು ಬೇಗ ನಮಗೆ ಸೂಚನೆಯನ್ನು ಕೊಟ್ರೆ, ನಾವು ಬರ್ತಾ ಇದ್ದೇವೆ ಅನ್ನೋದನ್ನ ಹೇಳಿದ್ರೆ ಅದಕ್ಕೆ ಬೇಕಾದ ಏರ್ಪಾಟನ್ನು ಕೂಡ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಇಲ್ಲಿರುವ ಕೇಳುಗರು ಗಮನ ಹರಿಸಬೇಕು. ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಒಂದು ವೆಬ್ಸೈಟ್ ಕೂಡ ಇದೆ, kannada.abspbharat.in ಅಂತ ಹೇಳಿ. kannada.abspbharat.in ಇದು ಕನ್ನಡ ಅಭಾಷಾಪದ ವೆಬ್ಸೈಟ್. ಇದಕ್ಕೆ ಹೋಗಿ ಕೂಡ ಮಾಹಿತಿಗಳನ್ನು ಪಡೆಯಬಹುದು. ನಾನು ಕೊಟ್ಟಿರೋ ಫೋನ್ ನಂಬರ್ ಅನ್ನು ಕೂಡ ಸಂಪರ್ಕ ಮಾಡಬಹುದು. ಹಾಗೆಯೇ ಅಲ್ಲಿ ಒಂದು ಇಮೇಲ್ ಐಡಿ ಕೂಡ ಇದೆ, abspkarnataka1@gmail.com, abspkarnataka1@gmail.com. ಈ ಇಮೇಲ್ಗೆ ಕೂಡ ನೀವು ಪತ್ರ ಬರೆದು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿಯಲ್ಲಿ ಇಲ್ಲಿ ಕ್ಲಬ್ ಹೌಸಿನಲ್ಲಿ ಕೂಡ ನೇರವಾಗಿ ಮೆಸೇಜ್ ಅನ್ನು ಬರೆದು ಸಂಪರ್ಕ ಮಾಡಬಹುದು. ಈ ಎಲ್ಲ ಸಂಪರ್ಕದ ಮಾಧ್ಯಮಗಳನ್ನು ಕೂಡ ನೀವು ಬಳಸಿಕೊಳ್ಳಿ. ಅಭಾಸಪದ ಜೊತೆಗೆ ನೀವು ಕೂಡ ನಿಲ್ಲಿ, ಇದರ ಒಂದು ಭಾಗವಾಗಿ ಸಾಹಿತ್ಯ ಯಾತ್ರೆಯಲ್ಲಿ ನಾವೆಲ್ಲ ಜೊತೆಯಾಗಿ ಮುಂದೆ ಹೋಗೋಣ. ಇದು ಕೇವಲ ಸಾಹಿತ್ಯ ಯಾತ್ರೆ ಮಾತ್ರ ಅಲ್ಲ, ಇದು ವ್ಯಕ್ತಿತ್ವ ನಿರ್ಮಾಣ ಕೂಡ. ನಾನಾಗ್ಲೇ ಹೇಳಿದೆ, ವ್ಯಕ್ತಿತ್ವ ನಿರ್ಮಾಣ ಮತ್ತು ಸಮಾಜ ನಿರ್ಮಾಣ ಮತ್ತು ಇದೆಲ್ಲದರ ಜೊತೆಗೆ ಸಮರ್ಥ ಭಾರತದ ಕಟ್ಟುವಿಕೆ, ಇದು ನಮ್ಮ ಸಾಹಿತ್ಯ ಪರಿಷತ್ತಿನ ಗುರಿ. ಹಾಗಾಗಿ ಆ ಗುರಿಯತ್ತ ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕೋಣ. ಸಾಹಿತ್ಯ ಪರಿಷತ್ನ ಮುಂದಿನ ವಾರದ ಅಧಿವೇಶನದಲ್ಲಿ ನೀವೆಲ್ಲ ಭಾಗವಹಿಸಿ. ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಡೀತಾ ಇರುವ ಈ ಅಧಿವೇಶನದಲ್ಲಿ ಈ ಒಂದು ವಿಷಯವನ್ನಿಟ್ಟುಕೊಂಡು 2 ದಿನ ಚರ್ಚೆಗಳು ನಡೀಲಿಕ್ಕಿದೆ. ಬಹಳ ವಿಚಾರಪೂರ್ಣವಾದ ಅಧಿವೇಶನಗಳು ನಡೀಲಿಕ್ಕಿದ್ದಾವೆ. ಹಾಗಾಗಿ ನೀವೆಲ್ಲ ಬನ್ನಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಶಾಂತಿ ಮಂತ್ರದ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮೊಡನೆ ಇಷ್ಟು ಹೊತ್ತು ಇದ್ದ ಮತ್ತು ಅನೇಕ ಮುಖ್ಯ ವಿಚಾರಗಳನ್ನು ಹಂಚಿಕೊಂಡ ಶ್ರೀಯುತ ಹರಿಪ್ರಕಾಶ್ ಕೋಣೆಮನೆಯವರಿಗೆ, ರಘುನಂದನ್ ಭಟ್ ಅವರಿಗೆ, ಡಾಕ್ಟರ್ ಮಾಧವ ಅವರಿಗೆ ಮತ್ತು ತಾಂತ್ರಿಕ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡಿದ ಗಣೇಶ್ ಅವರಿಗೆ, ಈ ಕಾರ್ಯಕ್ರಮದಲ್ಲಿ ಕೇಳುಗರಾಗಿ ಕೂತ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಶುಭರಾತ್ರಿ.